ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಅಧಿಕಾರ ಅವ್ರ ಕಡೆ, ಸಂಘಟನೆ ಇವ್ರ ಕಡೆ. ಕೆಪಿಸಿಸಿಯ ನೂತನ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು ನೀಡಿದ ಹೇಳಿಕೆ ಇವತ್ತಿನ ಈ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದೆ. ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷರು, ಹಾಗಾದರೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವೆ, ಅರ್ಥಾತ್ ಪಕ್ಷ ಹಾಗೆ ಸರ್ಕಾರದ ನಡುವಿನ ಸಮನ್ವಯತೆ ಬಗ್ಗೆ ಅನುಮಾನಗಳು ಹುಟ್ಟಿದೆಯಲ್ಲ, ಈ ಅನುಮಾನಕ್ಕೆ ಪೂರಕವಾದ ಕಾರಣಗಳನ್ನು BK ಹರಿಪ್ರಸಾದ್ ನೀಡ್ತಿದ್ದಾರೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಯಾವುದೇ ಪಕ್ಷ ಅಧಿಕಾರದ ಸ್ಥಾನಕ್ಕೇರಿದ ಸಂದರ್ಭದಲ್ಲಿ ಪಕ್ಷಕ್ಕೂ ಹಾಗೆ ಸರ್ಕಾರಕ್ಕೂ ಸಮನ್ವಯ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಪಕ್ಷದ ಸಿದ್ಧಾಂತ, ಪಕ್ಷದ ತತ್ವಕ್ಕೆ ಅನುಗುಣವಾಗಿ ಸರ್ಕಾರ ನಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ್ದು ಕೂಡ ಅದು ಮ್ಯಾಂಡೇಟ್. ಆದರೆ ಎಲ್ಲೋ ಒಂದು ಕಡೆ ಇವತ್ತು BK ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಿರುವ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ, ಪಕ್ಷದ ಸಿದ್ಧಾಂತ ಒಂದು ಕಡೆಯಲ್ಲಿ, ಸರ್ಕಾರದ ಕಾರ್ಯವೈಖರಿ ಒಂದು ಕಡೆಯಲ್ಲಿ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ನೀವು ಅಧಿಕಾರ ಬೇಕು ಅಂತಂದರೆ ಮುಖ್ಯಮಂತ್ರಿ ಹತ್ರ ಹೋಗಿ ಸಂಘಟನೆ ಮಾಡಬೇಕು ಅಂತಿರುವವರು, ಪಕ್ಷಕ್ಕಾಗಿ ದುಡಿಬೇಕು ಅಂತಿರುವವರು ನನ್ನ ಕಡೆ ಬನ್ನಿ ಅಂತ ಹೇಳುವ ಮೂಲಕ ಈ ಸಮನ್ವಯ ಅನ್ನೋದು ಪಕ್ಷ ಹಾಗೆ ಸರ್ಕಾರದ ನಡುವೆ ಮಿಸ್ ಆಗ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ಈ ಗ್ಯಾಪ್ ದೊಡ್ಡದಾಗತ್ತಾ? ಅಲ್ಲಿಗೆ DK ಶಿವಕುಮಾರ್ ಅವರ 2 ವರ್ಷದ ಹಾದಿ ಬಿಕಾಸ್ ಆಫ್ ಕೆಪಿಸಿಸಿ ಪ್ರೆಸಿಡೆಂಟ್ BK ಹರಿಪ್ರಸಾದ್ ಕಷ್ಟವಾಗ್ತಾ ಹೋಗುತ್ತಾ? ಇಂಥ ಅನೇಕ ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ. ಈ ಅನುಮಾನಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಿನ್ನೆವರೆಗೂ ಒಂದು ಲೆಕ್ಕ, ಇವತ್ತಾದ ಮೇಲೆ ಬೇರೆ ಲೆಕ್ಕ ಅನ್ನುವಂತಾಯ್ತಾ ರಾಜ್ಯ ಕಾಂಗ್ರೆಸ್ನ ಕತೆ. ನಿನ್ನೆವರೆಗೂ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೈ ತಪ್ಪಿದ ಮೇಲೆ DKಗೆ ಇದು ಅನುಕೂಲ ಅನ್ನೋ ಚರ್ಚೆ ಇತ್ತು. ಸತೀಶ್ ಕೈಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ 2028ಕ್ಕೆ DKಗೆ CM ಕುರ್ಚಿ ಸ್ಪರ್ಧಿ ಆಗ್ತಾರೆ. ಅವರ ಬದಲು BK ಹರಿಪ್ರಸಾದ್ ಅಧ್ಯಕ್ಷರಾಗಿ DK 2028ರ ಹಾದಿ ಸುಗಮವಾಯ್ತಾ ಅನ್ನೋ ಲೆಕ್ಕ. ಆದ್ರೆ ಯಾವಾಗ BK ಹರಿಪ್ರಸಾದ್ ಅವರು ಇವತ್ತು ಬೆಳಗ್ಗೆ ಮಾಧ್ಯಮ ಹೇಳಿಕೆ ಕೊಟ್ಟರು, ಸೀನ್ ಚೇಂಜ್ ಆದಂತಿದೆ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಅಧಿಕಾರಕ್ಕೆ ಅವರು, ಪಕ್ಷ ಕಟ್ಟೋಕೆ ನಾವು, ಇದು ಪಕ್ಷದ ನಾಯಕರು ಕಾರ್ಯಕರ್ತರಲ್ಲೇ ಗೊಂದಲ ಮೂಡಿಸುವಂತ ಹೇಳಿಕೆ. ಹಾಗಾದ್ರೆ DK ಮತ್ತು ಹರಿಪ್ರಸಾದ್ ಒಂದೇ ಪೇಜ್ ನಲ್ಲಿ ಇಲ್ವಾ? ಇಬ್ರು ಒಂದೇ ಉದ್ದೇಶ, ಪಕ್ಷದ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇಲ್ವಾ? ಅಧಿಕಾರಕ್ಕಾಗಿ DK ಜೊತೆ ಹೋದವರು ಹಾಗಾದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರೋಧಿಗಳು ಅಂತಲ್ಲ? ಹೀಗೆಲ್ಲ ಅನುಮಾನಗಳು ಶುರುವಾಯ್ತು. ಯಾವಾಗ ವಿವಾದ ತಮ್ಮ ಪಕ್ಷಕ್ಕೆ ಉಲ್ಟಾ ಹೊಡಿತಾ ಇದೆ ಅನ್ನೋದು ಗೊತ್ತಾಯ್ತು, ವರಸೆ ಬದಲಿಸೋ ಪ್ರಯತ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಕೆಲವರು ಬಂದು ನನ್ನ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ಮಾಡೋದು ಮುಖ್ಯಮಂತ್ರಿಗಳು, ಪಕ್ಷದ ವಿಚಾರದಲ್ಲಿ ನಾನು ಮಾಡೋದು ಅಂತ ಹೇಳಿರ್ತಕ್ಕಂಥದ್ದು. ಅಧಿಕಾರದಲ್ಲಿದ್ದಾಗ ಪಕ್ಷ ಹಾಗೂ ಸರ್ಕಾರದ ನಡುವೆ ಸಮನ್ವಯ ಅತ್ಯಂತ ಮುಖ್ಯ. ಹೀಗಿರುವಾಗ ಹಿರಿಯರು, ರಾಜಕೀಯ ಅನುಭವಸ್ಥರು ಆಗಿರುವ BK ಹರಿಪ್ರಸಾದ್ ಅವರಿಂದ ಬಂದ ಮಾತು ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನಡುವಿನ ಸಮನ್ವಯತೆಯನ್ನ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. 2028ರ ಹಾದಿಯಲ್ಲ DK ಶಿವಕುಮಾರ್ ಅವರಿಗೆ 2028ರವರೆಗಿನ ಹಾದಿಯೇ ಕಷ್ಟಕರವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ಉತ್ತರ ಹುಡುಕೋಣ ಮಹಾಭಾರತದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. DK ಶಿವಕುಮಾರ್ ಅವರು ಹಾಗೆ BK ಹರಿಪ್ರಸಾದ್ ಅವರು, BK
ಈ ಕಾಂಬಿನೇಷನ್ ನಡುವಿನ ಸಮನ್ವಯತೆ ಇನ್ನಷ್ಟು ಗಟ್ಟಿ ಆಗಬೇಕಾ? 2028 ಚುನಾವಣೆವರೆಗೂ ಅಂದರೆ ಸರ್ಕಾರದ ಈ 2 ವರ್ಷದ ಅವಧಿವರೆಗೂ ಕೂಡ ಈ ಸಮನ್ವಯತೆ ಅನ್ನೋದು ಗಟ್ಟಿಯಾಗಿ ಉಳಿಯುತ್ತೆ ಅನ್ನೋ ವಿಶ್ವಾಸ ನಿಮಗೆ ಕಂಡು ಬರ್ತಾ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ಈ ಬಗ್ಗೆ ಪ್ರಶ್ನೆಯನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಸ್ಕ್ರೀನ್ನ ಕೆಳಭಾಗದಲ್ಲಿ ದೂರವಾಣಿ ಸಂಖ್ಯೆಗಳು ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಾಪ್ ನಂಬರ್ ಹಾಗೆ ಟ್ವಿಟರ್ ಅಥವಾ ಎಕ್ಸ್ ಖಾತೆಯ ಡೀಟೇಲ್ಸ್ ಕೂಡ ಇದೆ. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸುಭಾಷ್ ಹುಗಾರ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಕ್ಚುಲಿ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಾರ್ಟಿಯದ್ದಾದರೂ ಕೂಡ ಔಟ್ ಆಫ್ ಕ್ಯೂರಿಯಾಸಿಟಿ ಸರ್, ಜರ್ನಲಿಸ್ಟ್ ಅನ್ನೋದಕ್ಕಿಂತ ಈ ರಾಜ್ಯದ ಒಬ್ಬ ಮತದಾರಳಾಗಿ ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳಬೇಕು ಅಂತ ಸರ್. ಅಧ್ಯಕ್ಷರಾಗಿ ಅಪಾಯಿಂಟ್ ಆಗಿ ಕೆಲವೇ ಗಂಟೆಗಳಾಗಿದೆ ಅಫಿಷಿಯಲಿ ಬಿ ಕೆ ಹರಿಪ್ರಸಾದ್ ಅವರು. ಕಾಂಟ್ರವರ್ಸಿಗೆ ಹೋಗೋಕೆ ಮುಂಚೆ ಸರ್ ಈ ಗೇವ್ ಅ ಸ್ಟ್ರಾಂಗೆಸ್ಟ್ ಮೆಸೇಜ್. ಅಧಿಕಾರ ಇದೆ ಅಂತ ಹೇಳಿ ಮೈ ಮರೆಯೋ ಹಾಗಿಲ್ಲ. ಅಧಿಕಾರ ನಮ್ಮ ಪ್ರಿಯಾರಿಟಿ ಅಲ್ಲ, ಪಕ್ಷ ಸಂಘಟನೆ ಪ್ರಿಯಾರಿಟಿ. ನೀವು ಬರೀ ಅಧಿಕಾರದ ಹಿಂದೆ ಹೋಗ್ತಾ ಇದ್ರೆ ಐ ವಿಲ್ ಬಿ ವಾಚಿಂಗ್. ಸಂಘಟನೆಗೂ ಕೂಡ ನಿಮ್ಮ ಸಾಥ್ ಬೇಕು ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಸರ್. 2 ದಿನ ಬೇಕಾಯಿತು ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಹೊರಗೆ ಬಂದು, ಸಾಮಾಜಿಕ ಜಾಲತಾಣದಿಂದ ಹೊರಗೆ ಬಂದು ಹೊಸ ಸರ್ಕಾರದ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ. ದೊಡ್ಡೇರಿ ಸರ್ ನೋಡಿ, ನಮ್ಮ ಅಧ್ಯಕ್ಷರು ಕೂಡಲೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸದಾ ಈ ಒಂದು ಅಂಶಗಳನ್ನು ಗಮನಿಸ್ತಾ ಇರ್ತದೆ ಮತ್ತು ಅದಕ್ಕೆ ರಿಯಾಕ್ಷನ್ ಮಾಡಿದ್ದಾರೆ. ಬೇರೊಂದು ಕಾರ್ಯಕ್ರಮದಲ್ಲಿ ಅವರು ಇರೋದ್ರಿಂದ ಸ್ವಲ್ಪ ತಡ ಆಗಿರ್ಬೋದು. ಆಡಳಿತ ಪಕ್ಷ ಅಂತೂ ಅಲ್ಲ, ಸಿಎಂ ಅಥವಾ ಸಿಟ್ಟಿಂಗ್ ಏನು ಕೆಪಿಸಿಸಿ ಪ್ರೆಸಿಡೆಂಟ್ಗಿಂತ ಏನು ಬಿಸಿ ಇರ್ಲಾರರು ಇರಬಹುದು. ಬಟ್ ನನ್ನ ಸಂದೇಹ ಅಷ್ಟೇನೆ. ಈಗ ನಮ್ಮಲ್ಲಿ ಭಾಳಷ್ಟು ಜನ ಆಗಲೇ ನಮ್ಮ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನಂತಂದರೆ, ಈ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬ ನೇರ ನೆರಡಿ ಇರ್ತಕ್ಕಂಥ 50 ವರ್ಷಗಳ ಒಂದು ಅನುಭವ ಇರತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕರು. ಅದೇ ರೀತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇರ ನುಡಿಯಾದಂಥ ಹೊಂದಿರತಕ್ಕಂಥ ಒಬ್ಬ ನಾಯಕರು. ಇಬ್ಬರು ಕಾಂಗ್ರೆಸ್ನವರು. ಅದೇ ಸಮಸ್ಯೆ ಆಗಿರೋದು ಇವತ್ತು. ಇವರಿಬ್ಬರು ಸಮಸ್ಯೆ ಆಗಿರೋದ್ರಿಂದ ಈಗ ಕಾಂಗ್ರೆಸ್ ಪಕ್ಷವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಒಂದು ಬಾರಿ ಬಿ ಕೆ ಹರಿಪ್ರಸಾದ್ ಅವರು ಒಂದು ಕಡೆ ಹೇಳಿದರು, ನನಗೆ ಸಿ ಎಂ ಮಾಡೋದು ಗೊತ್ತಿದೆ, ಸಿ ಎಂ ಇಳಿಸೋದು ಗೊತ್ತಿದೆ ಅಂತ. ಇದು ಇವತ್ತಿಂದಲ್ಲ. ನೀವು ಇತಿಹಾಸವನ್ನು ಕಾಂಗ್ರೆಸ್ನ ಅತ್ಯಂತ ಸೂಕ್ಷ್ಮವಾಗಿ ನೋಡಿದಂಥ ಕಾಲದಲ್ಲಿ ನೀವು ಬಂಗಾರಪ್ಪ ಮೊಯ್ಲಿಯವರು ಮತ್ತು ಸಿದ್ದರಾಮಯ್ಯವರ ಕಾಲದಲ್ಲೂ ಕೂಡ ಯಾವಾಗ ಹರಿಪ್ರಸಾದ್ರವರು ಈ ಪ್ರಶ್ನೆ ಎತ್ತಿದರೋ ಅವರ ಒಂದು ಮುಖ್ಯ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪ್ರಾರಂಭ ಆಯಿತು ಅನ್ನೋದೇ ಒಂದು ಇರ್ತಕ್ಕಂಥ ವಿಶೇಷ. ನಮ್ಮಲ್ಲಿ ಇವತ್ತು ಒದ್ದು ಕಿತ್ಕೋಬೇಕು ಅಧಿಕಾರ ಅಂತ ಹೇಳೋ ಮುಖ್ಯಮಂತ್ರಿ ಒಂದು ಕಡೆ ಇದ್ರೆ, ಒಂದು ಪತ್ರಿಕೆಗೆ ಬೀಗ ಹಾಕುವಂತ ಒಂದು ಅಧ್ಯಕ್ಷ ಒಂದು ಕಡೆ. ಇವರಿಬ್ಬರು ಎಂದೂ ಸಂಧಿಸದ ಸಮಾನಾಂತರ ರೇಖೆಗಳು ಅಂತ ನಾನು ಅದ್ರ ಭಾವಿಸ್ತೇನೆ. ಪ್ಯಾರಲಲ್ ಆಗಿರ್ತಾರೆ ಇವರು. ಅದೇ ಇವತ್ತು ನೋಡಿ ಇವ್ರು ಏನ್ ಹೇಳಿದ್ದಾರೆ, ಟೋನ್ ಅಂಡ್ ಟೇನರ್ ಅಂತ ಹೇಳ್ತೀವಿ ನಮ್ಮ ಲೀಗಲ್ ವರ್ಡ್ ಅಲ್ಲಿ. ದ ವೇ ಈ ಎಕ್ಸ್ಪ್ರೆಸ್, ಯಾರು ಕೂಡ ಯಾರಿಗೆ ಅಧಿಕಾರ ಬೇಕು, ನೀವು ಡಿ ಕೆ ಶಿವಕುಮಾರ್ ಹತ್ರ ಹೋಗಿ, ಯಾರು ಬೇಕು ನನ್ನ ಹತ್ರ ಬನ್ನಿ. ಆ ಟೋನ್ ಇದೆಯಲ್ಲ, ಟೋನ್ ಇಟ್ ಸೆಲ್ಫ್ ನಿಮಗೆ ಗೊತ್ತಾಗುತ್ತೆ ಇವರಿಬ್ಬರು ಒಂದೇ ದಾಟಿಲಿಲ್ಲ ಅಂತ, ಒಂದೇ ಸಮತೋಲನದಲ್ಲಿಲ್ಲ. ಇದು ಸಮನ್ವಯ ಮಾಡ್ಬೇಕಂತ ಪಕ್ಷ ಮತ್ತು ಸಂಘ ಸರ್ಕಾರದ ನಡುವೆ ಸಮನ್ವಯ ಇರಲಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಆದರೆ ಇವರಿಬ್ಬರಲ್ಲಿ ಯಾವುದೇ ಒಂದು ಇದಿರಲಿಲ್ಲ. ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ತೇನೆ. ಮಾನ್ಯ ಹರಿಪ್ರಸಾದ್ ರವರು ಒಂದು ಚಾನಲ್ನಲ್ಲಿ ಒಂದು ಪಬ್ಲಿಕ್ ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವ್ರು ಯಾರ ಮಾತು ಕೇಳೋನಲ್ಲ, ಅವ್ನ ಮಾತು ಕೇಳೋದು ಕವಡೆ ಕಾಸು ಹೇಳಿಸೋರ್ನ. ಮತ್ತೆ ಅವ್ರು ಹೇಳ್ತೀನಿ, ಅವ್ರ ಸ್ಟೇಟ್ಮೆಂಟ್ ಇಲ್ಲಿದೆ, ನಾನು ಹೇಳ್ತೀನಿ ಅವ್ರದ್ದು, ಇದು ಪಬ್ಲಿಕ್ ಅಲ್ಲಿ. ಶಿವಕುಮಾರ್ ಯಾರ ಹಿರಿಯರ ಮಾತು ಕೇಳೋಂಥವನಲ್ಲ, ಅವನು ಕವಡೆ ಶಾಸ್ತ್ರ, ಅಕ್ಕಿ ಶಾಸ್ತ್ರ, ಮಾಟ ಮಂತ್ರ ಮಾಡೋರ್ ಮಾತು ಕೇಳ್ತಾನೆ. ಅದಕ್ಕೆ ಹಿರಿಯರಿಗೆ ಅವನಿಗೆ ಗೌರವ ಇಲ್ಲ ಅಂತ ಇದೇ ಮಾತಲ್ಲಿ ಅವರು ಹೇಳಿರ್ತಕ್ಕಂಥ ವಿಡಿಯೋ ನಮ್ಮ ಒಂದು ಪ್ರಮುಖವಾದ ಚಾನೆಲ್ ಅಲ್ಲಿ ಬಂದಿದೆ. ಅಂದ್ರೆ ಇವರಿಬ್ಬರಿಗೆ ಗೊತ್ತಿದೆ ಅವ್ರ ಮುಂದೆ ಬಹಳಷ್ಟು ಚಾಲೆಂಜಸ್ ಇದೆ. ಇವತ್ತು ಕರ್ನಾಟಕದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಕುಸ್ತಿದೆ, ಅಭಿವೃದ್ಧಿ ಆಗ್ಲಿಲ್ಲ. ಹೌದು, ಈ ಒಂದು ಎರಡು ಸಮನ್ವಯ ಮಾಡುವಂತದ್ದಿಯಲ್ಲ. ಇವರಿಬ್ಬರು ಕೂಡ 45 ವರ್ಷಗಳ ಒಂದು ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕಂತ ಮುಖ್ಯಮಂತ್ರಿ, ಮತ್ತೆ ಒಂದು ಪ್ರಜಾತಾತ್ಮಕವಾಗಿರ್ತಕ್ಕಂಥ ಒಂದು ಪತ್ರಿಕೆಯ ಬಾಗಿಲಿಗೆ ಬೀಗ ಹಾಕ್ಸಕ್ಕಂತ MG ರೋಡ್ ಇರ್ತಕ್ಕಂಥ ಒಂದು ಪತ್ರಿಕೆ ಬಾಗಿಲು ಹಾಕ್ಸಂತ ಒಬ್ಬ ನಾಯಕ. ಇವರಿಬ್ಬರ ಮಧ್ಯದಲ್ಲಿ ಬಿಜೆಪಿ ಪಕ್ಷ ತನ್ನ ಗಮನಿಸುವಿಕೆಯ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡ್ಬಿಟ್ಟಿದೆಯಾ? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಾನು ಹೇಳ್ಬಿಡ್ತೀನಿ ಸರ್. ಒದ್ದು ಕಿತ್ಕೊಳ್ತೀವಿ ಅನ್ನೋದು ಹಿಂದಿನ ಹೇಳಿಕೆ. ಕಾಲಿಗೆ ನಮಸ್ಕಾರ ಮಾಡಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಬಿ ಕೆ ಹರಿಪ್ರಸಾದ್ ಅವರು ಪೇಪರ್ ಆಫೀಸಿಗೆ ಬೀಗ ಹಾಕ್ಸಿದ್ರೇನೋ. ಈಗ ವಿನಮ್ರವಾಗಿ ನಾನು ಸ್ವೀಕರಿಸ್ತಿದ್ದೀನಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಅಧಿಕಾರವನ್ನ. ಅಂದ್ರೆ ಈ ಚೇಂಜ್ ಅನ್ನು ನೀವು ಗಮನಿಸ್ತಾ ಇಲ್ವಾ ಅನ್ನೋದು ಒಂದು ಅನುಮಾನ. ನಾನು ಪ್ರತಿಯೊಬ್ಬ ಎವ್ರಿ ಸೈಂಟ್ ಹ್ಯಾಸ್ ಹಿಸ್ ಓನ್ ಹಿಸ್ಟರಿ ಅಂತ ಒಂದಿದೆ. ಅವ್ರಿಗೆ ಏನಾದ್ರೂ ಇರ್ಲಿ, ನಾನು ಹೇಳ್ತಾ ಇಲ್ಲ. ಆದ್ರೆ ಮಾನ್ಯ ಹರಿಪ್ರಸಾದ್ ಅವರು ಅಧಿಕಾರಕ್ಕೆ ನೇಮಕವಾದ ಕೂಡಲೇ ಅವ್ರು ಮಾತಾಡಿರ್ತಕ್ಕಂಥ ದಾಟಿ
ಈ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಒಂದೇ ರೋಡಲ್ಲಿ ಹೋಗ್ತಾ ಇಲ್ಲ ಅಂತ ಆಯ್ತು. ಹೇಳ್ತೀನಿ. ಹೂಗಾರ್ ಮತ್ತೆ ಇದೇ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಅವರ ಒಂದು ಆಡಳಿತವಾದಿಲಿ ಈ ರಾಜ್ಯ ಒಂದು ಸುಭಿಕ್ಷವಾಗ್ಲಿ, ಸರಿ. ಅವರು ಈ ಒಂದು ಆಡಳಿತ ವ್ಯವಸ್ಥೆ ಆಗ್ಲಿ, ಇದು ಬ್ರ್ಯಾಂಡ್ ಬೆಂಗಳೂರು ಆಗ್ಲಿ, ಗುಂಡಿ ಬೆಂಗಳೂರಿಂದ ಬೆಂಗಳೂರು ಆಗ್ಲಿ, ವಿರೋಧ ಪಕ್ಷ ಕೂಡ ಮತ್ತಷ್ಟು active ಬೆಂಗಳೂರೇ ವಿರೋಧ ಕರ್ನಾಟಕ ಪಕ್ಷ ಕೂಡ ಅಲ್ಲ, ಸ್ವಲ್ಪ active ಇನ್ನು ಆಗ್ಲಿ 39 anyway. ಜಿಲ್ಲೆಗಳಿದಾವೆ, ನಮ್ಮ ಜೊತೆಯಲ್ಲಿ ಎಲ್ಲ ಸಮಗ್ರ ಅನುಕೂಲ ಆಗ್ಲಿ, ಸುಭಾಷ್ ಹುಗಾರ್ ಸರ್, ಅಭಿವೃದ್ಧಿ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಪಕ್ಷದ ಅಧ್ಯಕ್ಷರು ಹಾಗೆ ಮುಖ್ಯಮಂತ್ರಿಗಳು ಪ್ಯಾರಲಲ್ ಲೈನ್ಸ್ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾರೆ ಅನ್ನೋ ಆಕ್ಷೇಪವನ್ನ ಬಿಜೆಪಿ ವಕ್ತಾರರು ವ್ಯಕ್ತಪಡಿಸಿದ್ರು. ಸರ್, ನನಗಿರುವ ಅನುಮಾನ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಹಂಗೆ ಅಲ್ವಾ ಕೆಲಸ ಮಾಡಬೇಕಾಗಿರೋದು? ಒಂದು ಬಾರಿ ಅಧಿಕಾರ ಅಂತ ಬಂದ ಮೇಲೆ ಯಾರು ಅಧಿಕಾರವನ್ನ ನಡೆಸ್ತಾರೆ ಅವರು ಎಲ್ಲರ ರೆಪ್ರೆಸೆಂಟೇಟಿವ್ ಆಗ್ತಾರೆ, ಪಕ್ಷದ ರೆಪ್ರೆಸೆಂಟೇಟಿವ್ ಅಲ್ಲ. ಹಾಗಾದ್ರೆ ಪಕ್ಷ ಸಂಘಟನೆಗೆ ಯಾರಿರಬೇಕು? ಪಾರ್ಟಿ ಅಧ್ಯಕ್ಷರು. ನೀವು ಐಡಿಯಾಲಜಿ ಆಧಾರದ ಮೇಲೆ ಪಕ್ಷ ಕಟ್ಲಿಕ್ಕೆ ಪಕ್ಷದ ಅಧ್ಯಕ್ಷರು, ಎಲ್ಲರ ಹಿತಾಸಕ್ತಿಯೊಂದಿಗೆ ಆಡಳಿತ ನಡೆಸಲಿಕ್ಕೆ ಮುಖ್ಯಮಂತ್ರಿಗಳು ಹಾಗೆ ಅವರ ಕ್ಯಾಬಿನೆಟ್. ಕರೆಕ್ಟೇ ಇದೆಯಲ್ವಾ ಹಾಗಾದ್ರೆ ಅಂತ? ತಪ್ಪೇನಿದ್ರಲ್ಲಿ? ಸ್ಮಿತಾ, ಮೇಲ್ನೋಟಕ್ಕೆ ಒಂದು ವ್ಯತ್ಯಾಸ ನನಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗಿನ ಸ್ಥಿತಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾದಾಗಿನ ಸ್ಥಿತಿಗಳ ನಡುವೆ ಒಂದು ವ್ಯತ್ಯಾಸ ಮೇಲ್ನೋಟಕ್ಕೆ ನನಗೆ ಕಾಣ್ತಾ ಇದೆ. ಆ ವ್ಯತ್ಯಾಸ ಏನು ಅಂತಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಈ ಸಂಘಟನೆಯ ವಿಚಾರದೊಳಗಡೆ ಹೆಚ್ಚು ತಲೆ ಹಾಕ್ತಾ ಇರಲಿಲ್ಲ, ಅಥವಾ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಅಥವಾ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಅದನ್ನು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ, ಅಂದರೆ ಪಕ್ಷದ ಅಧ್ಯಕ್ಷರಿಗೆ ಬಿಟ್ಕೊಟ್ಟಿದ್ರು. ಅದನ್ನ ಸಂಪೂರ್ಣವಾಗಿ ಮಾಡ್ತಿದ್ರು. ಇವರು ಆಡಳಿತ ನಡೆಸ್ತಾ ಇದ್ರು. ಪಕ್ಷದ ವಿಚಾರಗಳಲ್ಲಿ ಬಹಳಷ್ಟು ಅವರು ಇನ್ವಾಲ್ವ್ ಕೂಡ ಆಗ್ತಿರ್ಲಿಲ್ಲ, ಹಸ್ತಕ್ಷೇಪ ಮಾಡೋದನ್ನು ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಈಗ ಅದೇ ರೀತಿಯ ಸ್ಥಿತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಡಿ ಕೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾದ ಮೇಲೇನೂ ಕೂಡ ಡಿ ಕೆ ಶಿವಕುಮಾರ್ ಖಂಡಿತವಾಗಿಯೂ ಕೂಡ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ, ಪಕ್ಷದ ಎಲ್ಲ ನಿರ್ಧಾರಗಳಲ್ಲಿಯೂ ಕೂಡ ಅವರು ಭಾಗವಹಿಸ್ಬೋದು. ಅದರೊಳಗಡೆ ಅವರು ಆಸಕ್ತಿ ತೋರ್ಬೋದು, ಅದರೊಳಗಡೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಅವರು ಅದನ್ನು ನೀವು ಹರಿಪ್ರಸಾದ್ ಅವರು ಯಾವ ರೀತಿ ಅದನ್ನು ತಗೊಳ್ತಾರೆ, ಅದನ್ನು ಹಸ್ತಕ್ಷೇಪ ಅಂತ ಏನಾದರೂ ತಗೊಳ್ತಾರಾ, ಅಥವಾ ಅವರ ಕಡೆಯಿಂದ ಬಂದಂಥ ಒಂದು ವ್ಯಾಲ್ಯೂ ಎಡಿಷನ್ನು, ಸಜೆಷನ್ನು, ಸಹಕಾರ ಅಂತ ಏನಾದರೂ ತಗೊಳ್ತಾರ, ಮತ್ತು ಅದು ಏನಾದರೂ ಸಹಕಾರದ ರೀತಿಯೊಳಗಡೆ ಇರ್ತದೋ ಅಥವಾ ಇಲ್ವೋ, ಈ ಎಲ್ಲ ವಿಚಾರಗಳು ಕೂಡ ಬಹಳ ಮ್ಯಾಟ್ರ್ ಮಾಡ್ತವೆ. ಮೇಲ್ನೋಟಕ್ಕೆ ಈಗ ಡಿ ಕೆ ಹರಿಪ್ರಸಾದ್ ಅವರು ಹೇಳಿದಂಥ ಒಂದು ಹೇಳಿಕೆ ಏನಿದೆಯಲ್ಲ, ಅಧಿಕಾರ ಬೇಕಾದವರು ಮುಖ್ಯಮಂತ್ರಿಗಳ ಹಿಂದೆ ಹೋಗ್ರಿ, ಯಾರು ಪಕ್ಷದ ಸಂಘಟನೆ ಮಾಡಬೇಕು ಅಂತ ಅಂತೀರಿ ಅವ್ರು ನನ್ನ ಹಿಂದೆ ಬರ್ರಿ ಅಂತ. ಇದರೊಳಗಡೆ ಮೇಲ್ನೋಟಕ್ಕೆ ಅದರ ಒಂದು ಆನ್ ದಿ ಫೇಸ್ ಆಫ್ ಇಟ್ ಇದರೊಳಗಡೆ ಏನು ತಪ್ಪು ಇಲ್ಲ. ಯಾಕಂದ್ರೆ ತಪ್ಪು ನೀವು ಹೇಳಿದ್ರಲ್ಲ, ನೀವು ಕೂಡ ಆ ಅಭಿಪ್ರಾಯ ಹೇಳಿದ್ರಿ. ಅದ್ರ ನನಗೂ ಕೂಡ ಮೇಲ್ನೋಟಕ್ಕೆ ನಾವು ಇದನ್ನ ರೀಡಿಂಗ್ ಬಿಟ್ವೀನ್ ದಿ ಲೈನ್ ಅಂತ ಹೋದಾಗ, ಈಗ BJP ವಕ್ತಾರರು ಹೇಳ್ದಂಗೆ ಟೋನ್ ಆ್ಯಂಡ್ ಟೆನ್ಯೂರ್ ಅದ್ರದ್ದು ಏನಿತ್ತು, ಯಾವ ರೀತಿ ಅದ್ರ ಧಾಟಿ ಇತ್ತು, ಅದನ್ನು ನಾವು ಬಹಳ ವಿಶ್ಲೇಷಣೆ ಮಾಡಲಿಕ್ಕೆ ಹೋದಾಗ ಬೇರೆ ಬೇರೆ ಅಂಶಗಳು ನಮಗೆ ಸಿಗಬಹುದು. ಆದರೆ ಬರೀ ಅದನ್ನು ನಾವು ಒಂದು ಪ್ಲೇನ್ ಆದಂಥ ಒಂದು ಸ್ಟೇಟ್ಮೆಂಟು, ಅದನ್ನ ಒಂದು ಹೇಳಿಕೆ ಅಂತ ನೋಡಿದಾಗ ಸಹಜ ಇದೆ. ಸರ್ಕಾರದೊಳಗಡೆ ಪಕ್ಷದ ಏನು ಪಾತ್ರ ಇರೋದಿಲ್ಲ. ಪಕ್ಷ ಸಲಹೆ ಕೊಡ್ಬೋದು, ಏನೋ ಮಾಡ್ಬೋದು. ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಯಾರಾದರೂ ಅಧಿಕಾರ ಏನಿರ್ತದೆ, ಜನರೊಳಗಡೆನೂ ಕೂಡ, ಕಾರ್ಯಕರ್ತರಲ್ಲೂ ಕೂಡ, ಮುಖಂಡರಲ್ಲೂ ಕೂಡ ಎರಡು ತರಹದ ಜನ ಇರ್ತಾರೆ, ಎರಡು ತರಹದ ಮುಖಂಡರು ಇರ್ತಾರೆ, ಎರಡು ತರಹದ ಕಾರ್ಯಕರ್ತರು ಇರ್ತಾರೆ. ಕೆಲವರಿಗೆ ಸಂಘಟನೆ ಒಳಗಡೆ ಆಸಕ್ತಿ ಇರ್ತದೆ, ಬಹಳಷ್ಟು ಜನರಿಗೆ ಅಧಿಕಾರದ ಗದ್ದುಗೆ ಒಳಗಡೆ ಆಸಕ್ತಿ ಇರ್ತದೆ. ನನಗೇನೋ MLA ಆಗಬೇಕು, MLC ಆಗಬೇಕು, ಮಂತ್ರಿ ಆಗಬೇಕು, ಏನೋ ಆಗಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು, ಈ ಥರದ ಆಸೆ ಇದ್ದವ್ರ ಸಂಖ್ಯೆ ಜಾಸ್ತಿ ಇರ್ತದೆ. ಕೆಲವರು ಆದರೂ ಕೂಡ ಅವ್ರಿಗೆ ಸಂಘಟನೆ ಬಗ್ಗೆ ಆಸಕ್ತಿ ಇರ್ತದೆ. ಅಂಥವ್ರು ನನ್ನ ಜೊತೆಗೆ ಬನ್ನಿ ಅಂತ ಅವ್ರಿಗೆ ಹೇಳಿರ್ಬೋದು. ಹೀಗಾಗಿ ಒಂದೇ ಒಂದು ಹೇಳಿಕೆಗೆ ನಾವು ಯಾವುದೇ ಒಂದು ನಿಷ್ಕರ್ಷೆಗೆ ಹೋಗೋದಕ್ಕಿಂತ ಸ್ವಲ್ಪ ಇದನ್ನ ವೇಟ್ ಮಾಡಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಅವರಿಬ್ಬರ ನಡುವೆ ಯಾವ ರೀತಿಯಾದಂಥ ಸಮನ್ವಯ ಇರ್ತದೆ ಇದನ್ನ ನೋಡಬೇಕು. ಬಟ್ ಇಬ್ರು ಬಹಳ ಡಿಸೈಸಿವ್ ಲೀಡರ್ಸ್. ದೇರ್ ಇಸ್ ಎ ಹಿಸ್ಟ್ರಿ ಅಲ್ಲ ಸರ್, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಲೇಟೆಸ್ಟ್ RSS ಗೀತೆ ಹೇಳಿದಾಗ ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ ಹೆಂಗಿತ್ತು, ಹಾಗೆ ಇಬ್ರದ್ದು ಪರ್ಸನಾಲಿಟಿ ಡಿಫ್ರೆನ್ಸಸ್, ಒಬ್ರು ಪಕ್ಷ ಅಂತಾರೆ, ಇನ್ನೊಬ್ರು ವ್ಯಕ್ತಿ ಅಂತಾರೆ, ಇಂಥದ್ದು ಎಲ್ಲರೂ ಕ್ಲಾಶ್. ನೀವೇ ಹೇಳ್ದಾಗೆ ಹಸ್ತಕ್ಷೇಪ ಅನ್ನೋದು ಇಂಥದ್ದು ಒಂದಷ್ಟು ಅನುಮಾನ ಇದೆ. ವಿಲ್ ಕಮ್ ಬ್ಯಾಕ್ ಟು ಸರ್. JDS ವಕ್ತಾರರಾದ ರಾಜುಗೌಡರು, ಐ ನೋ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋ ಕಾಂಗ್ರೆಸ್ನವರು ಅಂತೇಳಿ, ಬಟ್ JDS ವಕ್ತಾರರು ಒಂದು ರಿಯಾಕ್ಷನ್ ತಗೊಂಡು ಬರ್ತೀನಿ. ನಟರಾಜ್ ಗೌಡ್ರೆ,
ಅಲ್ಲಿಗೆ ಬಿ ಕೆ ಹರಿಪ್ರಸಾದ್ ಅವರು ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಕೊಡ್ತಿದ್ದಾರೆ. ರಾಜುಗೌಡ್ರೆ, ನೀವು ಹೇಗೆ ಗಮನಿಸ್ತಿದ್ದೀರೋ ಗೊತ್ತಿಲ್ಲ. ಈ ಅಹಿಂದ ನಾಯಕರನ್ನ ಕೆಳಗಿಳಿಸಿದ್ರಿ ಅನ್ನೋ ವಿರೋಧ ಪಕ್ಷಗಳ ನೆರೇಟಿವ್ ಏನಿದೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಮೂಲಕ, ಹಂಗೇನಿಲ್ಲ, ಅಹಿಂದ ನಾಯಕರಾಗಿದ್ದ CM ಅವರನ್ನು ಕೆಳಗಿಳಿಸಿರ್ಬೋದು, ಬಟ್ ಅದಕ್ಕಿಂತ ಪವರ್ಫುಲ್ ಆಗಿರುವ, ಸ್ಟ್ರೇಟ್ ಫಾರ್ವರ್ಡ್ ಆಗಿರುವ, ಪಕ್ಷನಿಷ್ಠನಾಗಿರುವ ನನಗೆ ಅವಕಾಶ ಕೊಟ್ಟಿದೆ ಪಾರ್ಟಿ, ಐ ವಿಲ್ ಬಿ ಮೋರ್ ದೆನ್ CM ಪವರ್ಫುಲ್ ವಿಚಾರದಲ್ಲಿ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ಬಿಟ್ರು, ಪಕ್ಷದ ಅಧ್ಯಕ್ಷರು ಅಂತಂದ್ರೆ ಮುಖ್ಯಮಂತ್ರಿಗಳಿಗಿಂತ ಅಬೋ ಅವರು ಅಂತ ಹೇಳಿ. ಅಲ್ಲಿಗೆ ನಿಮ್ಮ ಈ ಅಹಿಂದ ನರೇಟಿವ್ಗೆ ಎಲ್ಲೋ ಬಿ ಕೆ ಹರಿಪ್ರಸಾದ್ ಅವರ ನೇಮಕ ಉಲ್ಟಾ ಹೊಡೆಯೋಂಗ್ ಮಾಡ್ತಾ ಇದೆಯಾ ಅಂತ. ಜಾರಕಿಹೊಳಿ ಅವರ ವಿಚಾರದಲ್ಲಿ ಮತ್ತು ಅವರ ಆಲೋಚನೆಯಲ್ಲಿ ಪಕ್ಷದ ಅಧ್ಯಕ್ಷರು CMಗಿಂತ ದೊಡ್ಡವರು ಇರ್ಬೋದು. ಆದರೆ ಈ ರಾಜ್ಯದ ಜನತೆ ಮತ್ತು ರಾಜ್ಯದ ವಿಚಾರಕ್ಕೆ ಬಂದಾಗ, ಮತದಾರನ ವಿಚಾರಕ್ಕೆ ಬಂದಾಗ ಮುಖ್ಯಮಂತ್ರಿ ದೊಡ್ಡವರು ಅನ್ನೋದನ್ನು ಅವರು ಆಲೋಚನೆ ಮಾಡ್ಬೇಕು. ಯಾಕೆಂದರೆ ಒಬ್ಬ ದೊಡ್ಡ ಮಟ್ಟದ ನಾಯಕರುಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಾವು ಏನು ಕೊಡ್ತೀವಿ ಅನ್ನೋದು 1000 ಸತಿ ಯೋಚನೆ ಮಾಡಬೇಕು. ಇನ್ನು ಜನತೆಗೆ ಏನು ಮೆಸೇಜ್ ಕನ್ವೆ ಮಾಡ್ತೀರಿ? ನಿಮ್ಮ ಪಕ್ಷದ ಅಧ್ಯಕ್ಷರು ಹಂಗಾರೆ ಈ ರಾಜ್ಯದ ಮುಖ್ಯಮಂತ್ರಿಗಿಂತ ದೊಡ್ಡವರಾ? ರಾಜ್ಯದಲ್ಲಿ ಸಾವಿರಾರು ಪಕ್ಷ ಇದ್ದಾವೆ. ಈ ದೇಶದಲ್ಲಿ 729ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳಿದ್ದಾವೆ. ಅಷ್ಟು ಜನ ಅಧ್ಯಕ್ಷರು ನಾನು CMಗಿಂತ ದೊಡ್ಡವರು ಅಂತ ಹೇಳ್ಕೊಳಕ್ಕಾಗ್ತದಾ? ನೀವು ನಿಮ್ಮ ಬಾಯಿ ಚಪಲಕ್ಕೆ ಏನಾರು ಹೇಳ್ಕೋಬಹುದು. ಆಮೇಲೆ ರೆಪ್ರೆಸೆಂಟೇಷನ್ ಬಿಡಿ, ಅಲ್ಲಲ್ಲ, ಇದನ್ನ ಎಲ್ಲಿ ಮಾತಾಡಬೇಕು? ನಿಮ್ಮ ಪಕ್ಷದ ಕಚೇರಿ ಒಳಗೆ ಮಾತಾಡಿ, ಮಾಧ್ಯಮಗಳವರೆಗೂ ತರೋವರೆಗೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಜನತೆ ಮುಂದೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವಕ್ಕೆ ತಂದೆ ಆದಂಥ ಒಂದು ಗೌರವ ಇದೆ. ಆ ಗೌರವವನ್ನು ಕಳೆಯುವಂಥ ವಿಚಾರಗಳಿಗೆ ಕಾಂಗ್ರೆಸ್ಸು ಅವ್ರ ಮಾತಾತ್ರ ಹೇಳ್ಕೊಳ್ಳೋವಂಥದ್ದು ನಮ್ಮದು ತುಂಬ ಪುರಾತನವಾದ ಪಕ್ಷ ಪ್ರಜಾಪ್ರಭುತ್ವದನ್ನು ಪ್ರತಿನಿಧಿಸ್ತದೆ ಅಂತ ಹೇಳುವಂಥ ಪಕ್ಷದ ಒಬ್ಬ ಮುಖಂಡರಾಗಿ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಅನ್ನೋದು ನನ್ನ ಭಾವನೆ. ನಿಮ್ಮ ಪಕ್ಷದವ್ರ ಭಾವನೆ ಏನಿದೆಯೋ ನಂಗೆ ಗೊತ್ತಿಲ್ಲ. ಆಮೇಲೆ ಬಿ ಕೆ ಹರಿಪ್ರಸಾದ್ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರು ಆಲ್ರೆಡಿ ಈಗ ಕಾಂಗ್ರೆಸ್ನಲ್ಲಿ ಅವತ್ತಿನ ಕಾಲದಿಂದನೂ ಒಂದು ಪ್ರತೀತಿ ಬೆಳ್ಕೊಂಬಂದಿದೆ, ಯಾರು KPCC ಅಧ್ಯಕ್ಷರಾಗ್ತಾರೋ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕಾಗ್ಲೇ ನಾನು ಟವಲ್ ಹಾಕಿದ್ದೀನಿ. ಯಾರು ಹೇಳ್ತಾರೆ? ಇದೇ DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ, 5 ವರ್ಷ ಅವರೇ ಮುಖ್ಯಮಂತ್ರಿ, ನಾನು ಏನನ್ನೂ ಕೇಳಿಲ್ಲ ಅಂದ್ರು. ಯಾಕಪ್ಪ ಇಷ್ಟೊಂದು ತರಾತುರಿ? ಪಾಪ ತುಂಬಾ ಚೆನ್ನಾಗಿ ಸರ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಅಂತ ಅವರೇ ಹೇಳ್ಕೊತಾ ಇದ್ರು. ಕಾಂಗ್ರೆಸ್ನವ್ರು ಪಾಪ ವಕ್ತಾರರುಗಳು ಬಂದಾಗೆಲ್ಲ ಪ್ಯಾನೆಲ್ಗಳಲ್ಲಿ ಹೇಳ್ತಿದ್ದೆ ಇದೇ ವಿಚಾರ, 5 ವರ್ಷ ಖಾಲಿ ಇಲ್ಲ ನಮ್ಮ ಸಿದ್ದರಾಮಯ್ಯನವರೇ, ನೀವು ಮಾಧ್ಯಮದವ್ರಿಗೆ ಕೆಲಸ ಇಲ್ಲ, ಇದನ್ನ ಬಿಟ್ಟು ಬೇರೆ ಏನೋ ವಿಚಾರ ಚರ್ಚೆ ಮಾಡಿ ಇದನ್ನೇ ಹೇಳ್ತಿದ್ದೀರಿ, ಜನಕ್ಕೂ ಕೆಲಸ ಇಲ್ಲ ಅನ್ನೋ ರೀತಿ ಮಾತಾಡಿದ್ರು. ಇವತ್ತು ಯಾಕೆ ಈ ಬದಲಾವಣೆ ಆಯಿತು ಅಂದ್ರೆ, ನಾನು ನಿಮಗಿಂತ ಸ್ಟ್ರಾಂಗ್ ಅನ್ನೋದನ್ನ ಪ್ರತಿಪಾದಿಸ್ಬೇಕಾಗಿತ್ತು. ಹಂಗಾಗಿ ಅವರು ತಮ್ಮ ವ್ಯಕ್ತಿತ್ವನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇವತ್ತೆಲ್ಲ ನಾಳೆ ಕಿತ್ಕತೀನಿ ಅಂತ. 2 ವರ್ಷ ನಿನಗೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳಿರ್ಬೋದು. ಸಿದ್ದರಾಮಯ್ಯವ್ರು ಕೊಟ್ಟಿರೋಂಥ ಒಂದೇ ಒಂದು ಜಲಕ್ಕೂ ಮೊನ್ನೆ ಯಾವಾಗ ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬರ್ತಿದ್ದಂಗೆ ಯಾವಾಗ ಹೋಗಿ ಜಾತಿ ಗಣತಿದು ಸಂಪೂರ್ಣ ದಾಖಲಾತಿಗಳನ್ನ ಎತ್ಕೊಂಬಂದಾಗೋ ಅಲ್ಲಿ ಫಸ್ಟ್ ಸಂದೇಶವಾಯಿತು. 2ನೇದು, ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾಗಲೂ, ಎಷ್ಟೋ ಜನ 5-5 ಸತಿ 6-6 ಸತಿ MLAಗಳು ಗೆದ್ದಂಥವ್ರು ಇದ್ದಾಗಲೂ ಕೂಡ ತನ್ನ ಮಗನ ಮಂತ್ರಿಮಂಡಲದೊಳಗೆ ತುರ್ಕದಾಗ್ಲೂ ಅರ್ಥ ಮಾಡ್ಕೋಬೇಕು. ಇವತ್ತಲ್ಲ ನಾಳೆ ಮತ್ತೆ ವಾಪಸ್ ನಿಮ್ಮಿಂದ ಕಿತ್ಕತೀವಿ. DK ಶಿವಕುಮಾರ್ ಅವರೇ, ನೀವು ಕೂತಿರೋ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲ, ಮುಳ್ಳಿನ ಕುರ್ಚಿ. ನೀವು ಮುಖ್ಯಮಂತ್ರಿ ಗಾದಿನ ನಡೆಸೋದ್ಕಿಂತ ಹೆಚ್ಚಾಗಿ ನೀವು ಇವತ್ತು ಇಲ್ಲಿರೋಂಥ ಒಳ ಜಗಳಗಳನ್ನ ನೀವು ಶಮನ ಮಾಡೋದ್ರಲ್ಲಿ ನಿಮ್ ಕಾಲ ಕಳಿಬೇಕಾಗ್ತದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಸ್ಪಷ್ಟವಾದ ಸಂದೇಶನ ರಾಜುಗೌಡ್ರೆ. ಹರಿಪ್ರಸಾದ್ ಅವ್ರ ನೇಚರ್ ಅದಕ್ಕೆ ಉಲ್ಟಾ ಅಲ್ವಾ? ಇಂಡೈರೆಕ್ಟ್ ಸ್ಪೀಚ್ ಇಲ್ವೇ ಇಲ್ಲ. ಕೇಳಿಸ್ಕೊಂಬೇಡಿ ಸರ್, ನಿಮ್ಗೆ ಪ್ರಶ್ನೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ಇವತ್ತು ಮೀಟ್ ಆದಾಗ ಪಕ್ಕದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಹೇಳ್ತಾರೆ, ಇವ್ರು ಆಕ್ಚುಲಿ ಆಸ್ಪಿರೆಂಟ್ ಇದ್ರು, ಬಟ್ ಇವ್ರದ್ದು ಇನ್ನೊಂದು ಡಿಮಾಂಡ್ ಇತ್ತು, ಅದಕ್ಕೆ ಅವ್ರ ಕೈ ತಪ್ಪು, ಆಮೇಲೆ ಪಾರ್ಟಿ ನನಗೆ ಕೊಟ್ಟಿದ್ಯಪ್ಪ ಅಂತ ಹೇಳಿ ಇಷ್ಟು ಡೈರೆಕ್ಟ್ ಮಾತನಾಡುವವರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ವೇ ಅಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದನ್ನ ನಾವು ಯಾಕೆ ಡೈರೆಕ್ಟ್ ಆಗಿ ನಂಬಾರ್ದು? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. DK ಶಿವಕುಮಾರ್ ಡೈರೆಕ್ಟ್ ಆಗಿ ಮಾತಾಡಲ್ಲ, ಸಿದ್ದರಾಮಯ್ಯನು ಡೈರೆಕ್ಟ್ ಆಗಿ ಮಾತಾಡಲ್ಲ, ರಾಹುಲ್ ಗಾಂಧಿ ಅವರು ಡೈರೆಕ್ಟ್ ಆಗಿ ಮಾತಾಡಲ್ಲ, ಸೋನಿಯಾ ಗಾಂಧಿ ಅವರು ಡೈರೆಕ್ಟ್ ಆಗಿ ಇವರೆಲ್ಲರಿಗಿಂತ ಡೈರೆಕ್ಟ್ ಆಗಿ ಮಾತಾಡೋರು BK ಹರಿಪ್ರಸಾದ್ ಒಬ್ಬರೇ ಕಾಂಗ್ರೆಸ್ ನಲ್ಲಿ ಉಳ್ಕೊಂಡಿರೋದು ಅನ್ನೋ ಸ್ಟೇಟ್ಮೆಂಟ್ ಅನ್ನ ನೀವು ಸಮಾಜಕ್ಕೆ ಕೂಡ ಕೊಟ್ಟಿದ್ದೀರಾ. ಇದೇ BK ಹರಿಪ್ರಸಾದ್ ಅವರು
ರಾಜ್ಯಸಭಾ ಸದಸ್ಯರಾಗಿದ್ದಾಗ ಕರ್ನಾಟಕಕ್ಕೆ ಬಂದಾಗ MLC ಮಾಡ್ಕೊಂಡು ಬಂದ್ರಲ್ಲ ಏಂತಕ್ಕೆ ಬಂದ್ರು ಅನ್ನೋದನ್ನ ಒಂದ್ಸತಿ ಹಿಂದೆ ನೀವೇ ಮಾಧ್ಯಮಗಳಲ್ಲಿ ಬಿತ್ತರಿಸಿರೋದನ್ನ ತೋರಿಸಿ, ನಾನು ಸನ್ಯಾಸಿ ಅಲ್ಲ, ನಾನು ಅಧಿಕಾರಕ್ಕೋಸ್ಕರನೇ ಬಂದಿದ್ದೀನಿ, ನನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋ ಮಟ್ಟ ಕೇಳಿದ್ರು ಅವತ್ತಿನ ಕಾಲಕ್ಕೆ. ಯಾಕೆ ಅದನ್ನ ಮರ್ತೇ ಬಿಡ್ತಾ ಮಾಧ್ಯಮಗಳು? ಅದನ್ನ ಯಾಕೆ ಇವತ್ತು ತೋರಿಸ್ತಾ ಇಲ್ಲ? ಯಾವತ್ತೋ ಒಂದು ಕೊಟ್ಟಂತ ಸ್ಟೇಟ್ಮೆಂಟ್ ನ ಇಟ್ಕೊಂಡು ಇವತ್ತು ಅದನ್ನೇ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೇಳ್ತೀನಿ, ನಾಳೆ ಬೆಳಗ್ಗೆ DK ಶಿವಕುಮಾರ್ ಅವ್ರನ್ನ ಕಿತ್ತಾಕಿ BK ಹರಿಪ್ರಸಾದ್ ಟವಲ್ ಹಾಕಿದ್ರು ಹಾಕಬಹುದು. ಹೇಳಿದ್ರಲ್ಲಿ ಮಾರ್ಮಿಕ ಅರ್ಥಗಳು ಕೂಡ ಇರ್ತವೆ. ಈಗ ಅವರು ಜಾರಕಿಹೊಳಿ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಅವ್ರಿಗಿಂತ ಸ್ಟ್ರಾಂಗು BK ಹರಿಪ್ರಸಾದ್ ಅಂತ. ಅವ್ರು ಹೇಳಿದ್ದು ಆ ಪೋಸ್ಟ್ ನಲ್ಲ, BK ಹರಿಪ್ರಸಾದ್ DK ಶಿವಕುಮಾರ್ ಗಿಂತ ಸ್ಟ್ರಾಂಗು. ಕೇಂದ್ರದ ಲೆವೆಲ್ ಅಲ್ಲಿ ಅವ್ರ ತಾಕತ್ ಎಲ್ಲಿವರೆಗೂ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ಇಲ್ಲಿ MLC ಮಾಡಿದ್ರು, ಮಿನಿಸ್ಟ್ರಿ ಕೊಡಿ ಅಂತಾನು ಸಾಕಷ್ಟು ಒತ್ತಾಯಗಳು ನಡೆದು ಆ ಒತ್ತಾಯನ ಪಕ್ಕಕ್ಕಿಟ್ಟು ಇವತ್ತು ಅವರನ್ನ ಪಕ್ಷದ ಅಧ್ಯಕ್ಷನ್ ಮಾಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಆ ಕುರ್ಚಿಗೆ ಟವಲ್ ಹಾಕುವಂತ ಒಂದು ಪ್ರಯತ್ನ ನಡೆದಿದೆ ಅನ್ನೋದು ನನ್ನ ಆಲೋಚನೆ ಮತ್ತೆ ನನ್ನ ಚಿಂತನೆ. ಗೌಡ್ರೆ, DK ಶಿವಕುಮಾರ್ ಅವರಿಗೆ BK ಹರಿಪ್ರಸಾದ್ ಅವರನ್ನ ಮ್ಯಾನೇಜ್ ಮಾಡೋದು ಸುಲಭ ಇಲ್ಲ ಅನ್ನೋ ಅಭಿಪ್ರಾಯ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅವರು ಪಕ್ಷದ ಸಿದ್ಧಾಂತ ಎಲ್ಲದಕ್ಕಿಂತ ಮುಖ್ಯವಾಗತ್ತೆ ಅಂತ ಹೇಳಿ 2-3 ಬಾರಿ 2 ದಿನದ ಅಂತರದಲ್ಲಿ ಹೇಳಿಬಿಟ್ರು. ಅಲ್ಲಿಗೆ DK ಶಿವಕುಮಾರ್ ಅವರಿಗೆ ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಕುಂಭದಲ್ಲಿ ಮುಳುಗುವಂತ ಪ್ರಯತ್ನ ಮತ್ತು ಮಾಡೋ ಹಂಗಿಲ್ಲ. ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಅಮ್ಮ ಬಾರ್ನ್ ಹಿಂದೂ ಐ ವಿಲ್ ಡೈ ಹಿಂದೂ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡೋ ಹಾಗಿಲ್ಲ. ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಹಿಂದೆ ಹೇಳಿದ್ರಲ್ಲ RSS ಗೀತೆ ಹಂಗೆ ಹೇಳೋಂಗಿಲ್ಲ. ಹಿಂಗೆ ಮಾಡಿದ್ರೆ ನಾನು ನೋಡ್ತಾ ಇದ್ದೀನಿ, ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಏನಾದರೂ ಇದೆಯಾ ಅಂತ ನೋಡಿ. ಪಕ್ಷದ ಐಡಿಯಾಲಜಿನಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು, ಕುಂಭಮೇಳಕ್ಕೆ ಹೋಗಬಾರದು, ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದು ಅಂತಿಲ್ಲ. ಅಲ್ಲ, ಏನಂದ್ರೆ ನಮ್ಮ ಆಚರಣೆಗಳನ್ನು ನಾವು ಮಾಡ್ತೀವಿ, ಬೇರೆ ಧರ್ಮದವ್ರ ಆಚರಣೆ ಅವ್ರು ಮಾಡ್ತಾರೆ. ಪರಸ್ಪರ ನಂಬಿಕೆ ಗೌರವದಿಂದ ಮಾಡ್ಕೊಂಡು ಇನ್ಕ್ಲೂಸಿವ್ ಆಗಿ ಹೋಗುವಂಥದ್ದೇ ಪಕ್ಷ ಸಿದ್ಧಾಂತ. ಸೊ ಅದನ್ನ ಮೊನ್ನೆ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಅದರೊಳಗೆ ಕೆಲವರು ಈಗ ನಾವು RSS ಗೀತೆ ಹೇಳಿದ್ದನ್ನ ಅದು ಸರಿ ಇಲ್ಲ ಅಂತ ಎಲ್ಲರೂ ತುಂಬ ಜನ ವಿಶ್ಲೇಷಣೆ ಆಯಿತು. ಆದರೆ ಅವ್ರು ನನಗೆ ಬರುತ್ತೆ, ಅದು ನಾನು BJP RSSನ ಅಂತರಗವನ್ನು ಬಲ್ಲೆ ಅಂತ ಹೇಳಿ ಹೊರಟಿದ್ದು ಹೊರತು ಅವ್ರೇನು RSS ಗೀತೆಯನ್ನು ಇಟ್ಕೊಂಡು ಅಜೆಂಡಾ ಗೀತೆಯನ್ನು ಇಟ್ಕೊಂಡೇನು ಶಾಖೆಗೆ ಹೋಗಿದ್ದೆ ಅಂತ ಹೇಳಿದ್ರು ಅವರು. ಇಲ್ಲ, ಅದೇ ನಾನು ನಿಮ್ಗೆ ಹೇಳಿದ್ದು. ಹೇಳಿದ್ದಾರೆ, ಅದು ಇರ್ಬೋದು, ನಾನು ಶಾಖೆಗೆ ಹೋಗಿ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ಕಲ್ತಿರ್ಬೋದು, ಅವ್ರು ವಿದ್ಯಾರ್ಥಿ ಇದ್ದಾಗ ಮಾಹಿತಿ ಅವ್ರು ಇರ್ಬೋದು. ಆದರೆ RSSನ ಅಜೆಂಡಾವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. RSS ಅಜೆಂಡಾವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಎಲ್ಲಾ ಅಂತರಂಗವನ್ನ ಬಲ್ಲೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು. ಎರಡನೇದೇನಂದ್ರೆ ಮಾನ್ಯ BK ಹರಿಪ್ರಸಾದ್ ಅವರು ಅದರೊಳಗೆ ಅವ್ರು ಹೇಳಿರೋ ಮಾತಿನಲ್ಲಿ ಬಹಳ ಕಾರ್ಯಕರ್ತರಿಗೆ ಒಂದು ಸಂದೇಶ ಇದೆ. ಕಾರ್ಯಕರ್ತರಿಗೆ ಏನು ಸಂದೇಶ ಇದೆ ಅಂದರೆ ಪಕ್ಷ ಮುಖ್ಯ, ಸಂಘಟನೆ ಮುಖ್ಯ, ನಿರಂತರವಾದ ಸಂಘಟನೆಯಿಂದ ಮಾತ್ರ ಚುನಾವಣೆಗಳನ್ನ ಗೆಲ್ಲಕ್ಕೆ ಸಾಧ್ಯ. ಇಡೀ ದೇಶದಲ್ಲಿ BJP RSS ಸುಳ್ಳುಗಳನ್ನು ಹೇಳ್ಕೊಂಡು ಇಲ್ಲದನ್ನ ಮಾಡಿಕೊಂಡು ಚುನಾವಣೆ ಗೆದ್ಕೊಂಬರ್ತಾ, ಕೋಮುವಾದದಿಂದ ಚುನಾವಣೆ ಗೆದ್ಕೊಂಡ್ಬರ್ತಾ ಇದೆ. ನಾವು ನಿರಂತರ ಸಂಘಟನೆ ಮಾಡಿ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಿದರೆ ನಿರಂತರವಾಗಿ ನಾವು ಕೂಡ ಗೆಲ್ಲಬಹುದು. ಹಾಗಾಗಿ ಸೈದ್ಧಾಂತಿಕ ಬದ್ಧತೆ ಬೇಕು, ವೈಚಾರಿಕತೆ ಬೇಕು, ಪಕ್ಷ ಸಿದ್ಧಾಂತವನ್ನು ಒಪ್ಕೋಬೇಕು, ಮತ್ತು ನಿರಂತರ ಸಂಘಟನೆಯಲ್ಲಿ ಇರಬೇಕು. ಅದಕ್ಕಾಗಿ ಆ ತೋರಿಯವರು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಅಧಿಕಾರಕ್ಕಾಗಿ ಅಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ಆ ನಿಲುವು ಕರೆಕ್ಟ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಅದು ಮೊನ್ನೆ DK ಶಿವಕುಮಾರ್ ಅವ್ರಿಗೇನೋ ಅವರಿಂದ ಬಲವಾಗಿ ಅವ್ರ ಪೈಪೋಟಿಯಲ್ಲಿ ನಿಂತಿರ್ತಾರೆ, ಸಮಾನಾಂತರವಾಗಿ ಹೋಗ್ತಾರೆ, ಆ ಥರ ಇಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ. ಯಾವ ವಿಷಯದಲ್ಲಿ ಸರ್ಕಾರದೊಳಗೆ ಸಲಹೆಗಳನ್ನ ಕೊಡಬೇಕು, ಚರ್ಚೆಗಳನ್ನ ಮಾಡಬೇಕು, ಯಾವ ಅಧಿಕಾರ ಬರ್ಬೇಕಾದ್ರೆ ಹಂಚಿಕೆ ಮಾಡಬೇಕಾದಾಗ ಅಥವಾ ನಾಮನಿರ್ದೇಶನ ಮಾಡ್ಬೇಕಾದ್ರೆ ಯಾರಿಗೆ ಅವಕಾಶಗಳನ್ನ ಕೊಡ್ಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿ ಮಂತ್ರಿ ಅವಕಾಶ ಕೊಡಬೇಕಾದದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಇರ್ತದೆ. ಅದರೊಳಗೆ ಖಾತೆಗಳ ಹಂಚಿಕೆ ಮಾಡೋದು, ಯಾರನ್ನ ಮಂತ್ರಿ ಮಾಡ್ಕೋಬಹುದು ಅಂತ. ಆದರೆ ಪಕ್ಷಕ್ಕೆ ದುಡಿದಂಥವ್ರಿಗೆ ಯಾವಾಗಾರು ಅವಕಾಶಗಳು ಕೊಡಬೇಕು ಅಂದಾಗ ಪಕ್ಷ ಸೂಚನೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಡುತ್ತೆ. ಇಲ್ಲಿ ಮಾನ್ಯ BK ಹರಿಪ್ರಸಾದ್ ಅವರು ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಹೊರತು ಕರ್ನಾಟಕ ಜನತೆಗಲ್ಲ. ಅದು ಒಂದು ಸೂಚನೆ, ಏನು ಸ್ಪಷ್ಟವಾದ ಸೂಚನೆ ಏನಂದ್ರೆ ಪಕ್ಷ ನಿರಂತರವಾಗಿ ಸಂಘಟನೆ ಮಾಡುತ್ತೆ. 28 ಚುನಾವಣೆಗೆ ಹೋಗಬೇಕು, ನಾವು 33 ಚುನಾವಣೆವರೆಗೂ ನಾವು ಗೆಲ್ಲಬೇಕು, ಸಂಘಟನೆ ಮಾಡ್ಕೊಂಡು ಗೆಲ್ಲಬೇಕು, ಅದು ಅವರ ತೀರ್ಮಾನ. ಆಮೇಲೆ ಮಾನ್ಯ DK ಶಿವಕುಮಾರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಥವಾ ಮಾನ್ಯ DK ಶಿವಕುಮಾರ್ ಅವರು ಪಕ್ಷದೊಳಗೆ ಹಸ್ತಕ್ಷೇಪ ಮಾಡ್ತಾರೆ ಅಂತ ಇಲ್ಲ, ಪರಸ್ಪರ. ಯಾಕಂದ್ರೆ ಮಾನ್ಯ DK ಶಿವಕುಮಾರ್ KPCC ಅಧ್ಯಕ್ಷರು, ಮಾಜಿ KPCC ಅಧ್ಯಕ್ಷರು ಇವತ್ತಿಗೆ ಅವರು ಸಂಘಟನೆ ನಿರಂತರವಾಗಿರ್ತಾರೆ. ಸರ್ಕಾರದ ಎಲ್ಲ ನಮ್ಮ ಪ್ರಣಾಳಿಕೆ ಯಾವುದು? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ನಾವು ಸೂಚನೆಗಳನ್ನು ಕೊಡಬೇಕಾಗ್ತದೆ, ಪರಸ್ಪರ ಕೆಲಸ ಮಾಡಬೇಕಾಗ್ತದೆ. ಅದನ್ನ ಮಾಡ್ತೀವಿ ಒಟ್ಟಾಗಿ. ಅದರೊಳಗೆ ಯಾವ ರೀತಿಯ ಸಂಶಯ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇಲ್ಲ. ಆಮೇಲೆ ಇದು ಏನಂದ್ರೆ ಮಾನ್ಯ BK ಹರಿಪ್ರಸಾದ್ ಅವರು ಆದ ಮೇಲೆ BJP JDSಗೆ ನಡುಕ ಹುಟ್ಟಿದೆ. ಯಾಕಂದ್ರೆ ಅವ್ರಿಗೇನೋ ಒಂದು ಆಸೆ ಇರ್ತಾ ಇತ್ತು, ನಾವೇನೋ 28ಗೆ ಬರ್ಬೋದೇನೋ, ನಮ್ಮ ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡೇನೋ ಮಾಡ್ಬೋದೇನೋ ಅಂತ. ಅದು ಆ ಆಸೆ ನಿರಾಸೆ ಆಗಿದೆ. ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಹಳೇ ಮೈಸೂರು ಭಾಗದಲ್ಲಿ JDS ಇನ್ನು ಮುಂದಿನ ಚುನಾವಣೆಯಲ್ಲಂತೂ
ಖಂಡಿತವಾಗಿ ಕಣ್ಮರೆ ಆಗುತ್ತೆ. ನೋಡೋಣ. ಇನ್ನು ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರ ಸಂಘಟನೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಇಡೀ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ BJP, ಖರ್ಗೆ JDS ಅವರು, ಎರಡೂ ನಿರ್ನಾಮ ಆಗುತ್ತೆ. ಕೇಳಿ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಂಘ ಇರ್ಬೋದೇನೋ ಸಿದ್ದರಾಮಯ್ಯನವರು ಮತ್ತೆ ಮಾನ್ಯ ಖರ್ಗೆ ಅವರು, ಇವರು 4 ಜನರು ಒಟ್ಟಾಗಿ ಹೋಗಿ ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈಗ ನಾವೇ 136 ಅಂತ ತಗೊಂಡಿದೀವಲ್ಲ, ಸರಿ. ಅದು 160ಕ್ಕೆ ಕೂಡ ಮುಂದಿನ ಚುನಾವಣೆ ಆ ಸ್ಟೇಟ್ಮೆಂಟ್ ಗಳನ್ನ ನೀವು ರೀಡ್ ಬಿಟ್ವೀನ್ ದ ಲೈನ್ಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಆಯ್ತು ಸರ್. ಕೆಲ ಡೈರೆಕ್ಟ್ ಸ್ಟೇಟ್ಮೆಂಟ್ ಗಳನ್ನೇ ನಾವು ನೋಡ್ಬಿಡೋಣ. ಬಿ.ಕೆ. ಹರಿಪ್ರಸಾದ್ ಅವರದ್ದೇ ನೇರ ಸ್ಟೇಟ್ಮೆಂಟ್ಗಳು ಹೆಂಗಿರುತ್ತೆ ಅಂದ್ರೆ, ಇದು ನಾನು ವಿತ್ ಡೇಟ್ ಹೇಳ್ಬಿಡ್ತೀನಿ ಸರ್, ಇಫ್ ಐ ಆಮ್ ಕರೆಕ್ಟ್. ಈ ಅರಮನೆ ಮೈದಾನದಲ್ಲೇನೆ ಸಮಾವೇಶ ಮಾಡಿದ ಸಂದರ್ಭದಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಸೆಪ್ಟೆಂಬರ್ 9, 2023 ಸಿದ್ದರಾಮಯ್ಯನವರು ಒಳಗೆ ಖಾಕಿ ಚಡ್ಡಿ ಹಾಕೊಂಡಿರೋ ಸಮಾಜವಾದಿ ಹೇಳ್ದವ್ರು ಯಾರು? ಬಿ.ಕೆ. ಹರಿಪ್ರಸಾದ್ ಅವರು. ಇಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಏನಿಲ್ಲ, ನೇರವಾಗಿ ಅವ್ರು ಏನ್ ಮಾತನಾಡ್ತಿದ್ದಾರೆ, ಯಾರ ಬಗ್ಗೆ ಅನ್ನೋದು ಗೊತ್ತಿದೆ. ಹಾಗೆ ಆಗಸ್ಟ್ 25, 2025 ನಡೆದಿರೋದು, ಕೆಪಿಸಿಸಿ ಅಧ್ಯಕ್ಷರಾಗಿ RSS ಸಂಘಗೀತೆ ಹಾಡಿದ ತಪ್ಪಾಗುತ್ತೆ, ಅವ್ರು ಬಿಜೆಪಿ ಅಧ್ಯಕ್ಷರಾಗಿ ಹಂಗೆ ಹೇಳ್ಬೋದು ಅಂದ್ರೆ ಇಂಡೈರೆಕ್ಟ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಇಲ್ಲಿ ಮಾಡಿದ್ರೆ ನೀವು ಬೇಕಾದ್ರೆ ಬಿಜೆಪಿಗೆ ಹೋಗಿ ಅನ್ನೋ ರೀತಿಯ ಸೂಚನೆ ಯಾರಿಗೆ ಕೊಟ್ಟಿದ್ದು? ಇದೇ ಡಿ.ಕೆ. ಶಿವಕುಮಾರ್ ಅವರಿಗೆ. ಅಲ್ಲ, ನಾನು ಹುಗಾರ್ ಸರಿಗೆ ಪ್ರಶ್ನೆ ಕೇಳ್ತಿರೋದು ಅಂದ್ರೆ, ಹಿಂಗೆ ನೇರ ಮಾತಿನ ಕೆಪಿಸಿಸಿ ಅಧ್ಯಕ್ಷರನ್ನ ಸೈದ್ಧಾಂತಿಕ ಬದ್ಧತೆಯಲ್ಲಿ ಇರ್ಬೋದು ನಿಷ್ಠುರರಾಗಿದ್ದಾರೆ. ಅಂದ್ರೆ ಬೇರೆಯವರೆಲ್ಲ ಕಮ್ಮಿ ಅಂತಾನ ಸರ್? ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸೈದ್ಧಾಂತಿಕ ಬದ್ಧತೆ ಹೇಳ್ತಿದ್ದೀರಾ? MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಓಪನ್ ಆಗಿ ಹೇಳ್ತಾರೆ ಅಂತ ನಾನು ಹೇಳ್ತಾ ಇರೋದು, ಇವ್ರು ಓಪನ್ ಆಗಿ ಹೇಳ್ತಾರೆ ಅಂತ. ಮನೆ ಸಿದ್ದರಾಮಯ್ಯನವ್ರ ಮೇಲೆ ಹೇಳಿದಂತಹ ಮಾತು ಅಂತ ಆಗ್ಲಿ, ಅಥವಾ ಡಿ.ಕೆ. ಶಿವಕುಮಾರ್ ಮೇಲೆ ಮಾತಾಗ್ಬೋದು, ಅವರ ವೈಯಕ್ತಿಕವಾಗಿ ಆ ಪರ್ಸೆಪ್ಷನ್ ಅಲ್ಲಿ ಹೇಳಿದ್ದಾರೆ ಹೊರತು ಕೆಪಿಸಿಸಿ ಅಧ್ಯಕ್ಷರಾಗಿ ಆ ರೀತಿ ಹೇಳಿಕೆ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಸಂಘಟನೆ ಮತ್ತೆ ಎಲ್ಲರನ್ನೂ ಒಳಗೊಂಡಂತೆ ಮಾಡಬೇಕಾಗ್ತದೆ ಹೊರತು, ಅವತ್ತು ಅವ್ರು ವೈಯಕ್ತಿಕವಾಗಿ ಹೇಳಿದ್ರು, ಅವ್ರಿಗೆ ಯಾವ ರೀತಿಯಾಗಿ ಮಾಹಿತಿ ಇತ್ತು, ಏನಿತ್ತು ಹುಗಾರ್ ಸರ್ ಹತ್ರನೇ ಉತ್ತರ ಬೇಕಿದಕ್ಕೆ ಸರ್. ಅಂದ್ರೆ ಹಿಂಗೆ ನೇರವಾಗಿ ಮಾತನಾಡುವ ಕೆಪಿಸಿಸಿಯ ಅಧ್ಯಕ್ಷರನ್ನ ಮ್ಯಾನೇಜ್ ಮಾಡೋದು ಡಿ.ಕೆ. ಶಿವಕುಮಾರ್ ಅವರಿಗೆ ವಿಲ್ ಇಟ್ ಬಿ ಅ ಟಫರ್ ಟಾಸ್ಕ್, ಅಥವಾ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ? ಅವರು ಪಾರ್ಟಿ ಪ್ರೆಸಿಡೆಂಟು, ಇವ್ರು CM ಆಗಿರ್ತಾರೆ ಅನ್ನೋ ನಟರಾಜ್ ಗೌಡ್ರ ಹೇಳಿಕೆಯನ್ನ ನಾವು ಒಪ್ಕೊಳ್ಬೇಕಾ ಅಂತ? ಇಲ್ಲ, ಮ್ಯಾನೇಜ್ ಮಾಡೋದು ಅಂತ ಅನ್ಕೋಬಹುದು, ಅಥವಾ ನೀವು ಅದನ್ನ ಒಂದು ಸಮನ್ವಯ ಅಂತ ಅನ್ಕೋಬಹುದು. ಇಬ್ಬರ ನಡುವೆ ಒಂದು ಕೋಆರ್ಡಿನೇಷನ್ ಇರಲೇಬೇಕು. ಆದರೆ ಎರಡೂ ಪರ್ಸನಾಲಿಟಿಗಳೇನಿದಾವಲ್ಲ, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್, ಎರಡೂ ಕೂಡ ಬಹಳ ಒಂದು ಯಾವುದೇ ಕಾನ್ಫ್ರಂಟೇಷನ್ಗೆ ಹಿಂದೆ ಸರಿಯಲಾರದಂಥ ಒಂದು ಪರ್ಸನಾಲಿಟಿಗಳು. ಅವ್ರಿಗಿಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕ್ಲಾರಿಟಿ ಇದೆ. ಕೆಲವು ವಿಚಾರಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆಗಳು, ಅಥವಾ ಅವರು ಸದನದಲ್ಲಿ ಕಲಾಪದೊಳಗಡೆ ಏನು RSSನ ಒಂದು ಪ್ರಾರ್ಥನೆ ಗೀತೆ ಏನಿದೆ ಅದ್ರ ಬಗ್ಗೆ ಹೇಳಿರೋ ವಿಚಾರ, ಇಂಥ ವಿಚಾರಗಳನ್ನ ಬಿ.ಕೆ. ಹರಿಪ್ರಸಾದ್ ಅವರು ಎಂದಿಗೂ ಕೂಡ ಅವರು ಅದನ್ನ ಒಪ್ಪೋದಿಲ್ಲ ಮತ್ತು ಬಹಳ ನೇರವಾಗಿನೇ ಹೇಳ್ತಾರೆ ಅಂತೇಳಿ ಅವರ ಇಲ್ಲಿಯವರೆಗಿನ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದಾಗ ನಮಗೆ ಗಮನಿಸುತ್ತೆ, ನಮ್ಗೆ ಗೊತ್ತಾಗತ್ತೆ ಏನು ಅಂತೇಳಿ. ಮತ್ತೆ ನೀವು ಹೇಳಿದಾಗೆ ಹಿಸ್ಟ್ರಿ ಇದೆ ಬಹಳಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ, ಯಾವ ರೀತಿ ಬಿ.ಕೆ. ಹರಿಪ್ರಸಾದ್ ಅವರು ನೇರವಾಗಿ ಅವರು ಯಾರ ಮೇಲೇನೂ ಕೂಡ ಮಾತಾಡ್ಲಿಕ್ಕೆ ಹಿಂಜರಿಯೋದಿಲ್ಲ. ಅವ್ರದ್ದು ನಿಷ್ಠೆ ಏನಿದ್ರು ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಗಾಂಧಿ ಫ್ಯಾಮಿಲಿಗೆ, ಉಳಿದಂಥವ್ರು ಯಾರು ಕೂಡ ನನಗೆ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ರೀತಿ ಒಳಗಡೆ ಅವ್ರ ವರ್ತನೆ ಇದೆ. ಈ ಡಿ.ಕೆ. ಶಿವಕುಮಾರ್ ಅವ್ರದ್ದು ಕೂಡ ಅದೇ ರೀತಿಯಾದಂಥ ಲಾಯಲ್ಟಿ ಇದ್ರೂ ಸಹಿತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಲವು ವಿಚಾರಗಳಲ್ಲಿ ಅವರು ತಮ್ಮ ರಾಜಿಯನ್ನು ಮಾಡ್ಕೊಳ್ತಾರೆ. ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ದಾರಿ ಯಾವುದು ಅನ್ನೋದಕ್ಕಿಂತ ಗುರಿ ಮಾತ್ರ ಅವ್ರಿಗೆ ಬಹಳ ಮುಖ್ಯ. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವ್ರಿಗೆ ಗುರಿ ಅಷ್ಟೇ ಮುಖ್ಯ ಅಲ್ಲ, ಆ ಗುರಿ ಕಡೆಗೆ ನಾವು ಸಾಗುವ ದಾರಿ ಕೂಡ ಮುಖ್ಯ ಅಂತೇಳಿ ನಂಬಿದವರು ಅಂತ ನನಗೆ ಅನಿಸ್ತದೆ. ಹೀಗಾಗಿ ಇಬ್ಬರ ಪರ್ಸನಾಲಿಟಿಗಳ ನಡುವೆ ಕಾನ್ಫ್ರಂಟೇಷನ್ ಆಗುವಂತ ಒಂದು ಕ್ಯಾರೆಕ್ಟರ್ ಇಬ್ಬರದು ಕೂಡ ಇದೆ. ಈಗ ಹಿಂದೆ ಅವರು ಮಾತಾಡಿದಂಥ ವಿಚಾರಗಳು ಮುಂದೆ ಇಬ್ಬರು ಕೂಡ ಬಹಳ ಜವಾಬ್ದಾರಿಯುತದಂಥ ಸ್ಥಾನದೊಳಗಡೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಏನೋ 10 ಹಲವು ವಿಚಾರಗಳನ್ನು ಮಾತಾಡಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಈಗ ಒಬ್ಬರು ಮುಖ್ಯಮಂತ್ರಿ ಮತ್ತು ಒಬ್ಬರು KPCC ಅಧ್ಯಕ್ಷರು, ಇಬ್ಬರೂ ಭಾಳ ಜವಾಬ್ದಾರಿಯುತ ಸ್ಥಾನದೊಳಗಡೆ ಇದ್ದಾರೆ. ಇನ್ನು ಮುಂದೆ ಇವರ ನಡುವೆ ಯಾವ ರೀತಿ ಕೋಆರ್ಡಿನೇಷನ್ ಇರ್ತದೆ ಅಂತ ನೋಡಬೇಕು. ಆದರೆ ಆರಂಭದಲ್ಲೇ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿರುವಂಥ ಮಾತನ್ನ ದಾಟಿ ಸ್ವಲ್ಪ ಸಹಜವಾಗಿಯೇ ಈ ಒಂದು ಕಾನ್ಫ್ರಂಟೇಷನ್ ಮುಂದಿನ ದಿನಗಳಲ್ಲಿ ಆದರೆ ಏನು ಆಶ್ಚರ್ಯ ಇಲ್ಲ. ಶಕ್ತಿ ಕೇಂದ್ರ ಇನ್ನೊಂದು, ಈಗ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಎಷ್ಟೇ ಮೇಲ್ನೋಟಕ್ಕೆ ಅವರು ಆನ್ ಕ್ಯಾಮ್ರಾ ಜನರಿಗೆ
ಬಹಳ ಕೋಆರ್ಡಿನೇಷನ್ ಇದೆ ಅಂತ ಎಲ್ಲ ತೋರಿಸಿ ಬಹಳ ಪ್ರೀತಿ ವಿಶ್ವಾಸ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ತರ ಅವರು ಕೊಂಡ್ರು ಕೂಡ ಒಳಗಡೆ ಎಲ್ಲ ಏನೇನು ಇದೆ ಅಂತ ಗೊತ್ತಿದೆ. ಆದ್ರೆ ಬಿಜೆಪಿಯವರಷ್ಟು ಬಹಿರಂಗವಾಗಿ ಅವರು ಕಿತ್ತಾಟ ಮಾಡಿ ಕೆಸರೆರಚಾಟ ಮಾಡಿ ಮಾಡೋದಿಲ್ಲ ಅನ್ನೋದು ಕೂಡ ಸತ್ಯ. ಇಲ್ಲಿ ಇತ್ತೀಚಿನ ನಾನು ಇತ್ತೀಚಿನ ಉದಾಹರಣೆ ಮಾತ್ರ ಹೇಳ್ತಾ ಇದ್ದೀನಿ, ಅದು ಕೂಡ ಹಂಗೆ ಇದೆ. ಆದ್ರೆ ಒಳಗೊಳಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ಅವು BK ಹರಿಪ್ರಸಾದ್ ಡೆಫಿನೆಟ್ಲಿ ಕೂಡ ಒಬ್ಬ ಒಂದು ಶಕ್ತಿ ಕೇಂದ್ರ ಆಗಬಹುದು. ಅವರು ಕೂಡ ಇವತ್ತು ಅವರ ಅಧ್ಯಕ್ಷರಾದ ಮೇಲೆ ಎಲ್ಲ ಮಂತ್ರಿಗಳು ಕೂಡ ಅವ್ರ ಮನೆಗಳಿಗೆ ಹೋಗ್ತಾ ಇರೋ ಸಹಜ, ಅದು ಪಾರ್ಟಿ ಅಧ್ಯಕ್ಷರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ DK ಶಿವಕುಮಾರ್ ಅವರಿಂದ ಅಸಮಾಧಾನಗೊಂಡವರು ಹೋಗಿ ಅವ್ರ ಹಿಂದೆ ನಿಂತ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರೆ, ಸಿದ್ದರಾಮಯ್ಯನವರು ಹಿಂದ್ಗಡೆ ಹೋಗಿ ನಿಂತ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರೆ ಡೆಫಿನೆಟ್ಲಿ ರಾಜ್ಯದೊಳಗಡೆ 2-3 ಶಕ್ತಿ ಕೇಂದ್ರಗಳಾಗ್ತವೆ. ಕೋಆರ್ಡಿನೇಷನ್ ತಪ್ಪತ್ತೆ, ಹಳಿ ತಪ್ಪದೆ, ಅವಾಗ ಸಮಸ್ಯೆಗಳು ಕೂಡ ಆಗ್ಬೋದು. ಅದನ್ನ ಎಲ್ಲರೂ ಸೇರಿ ಒಟ್ಟಿಗೆ ಯಾವ ರೀತಿ ಅವರು ನಿರ್ವಹಣೆ ಮಾಡ್ತಾರೆ ಅಂತೇಳಿ ಸ್ವಲ್ಪ ನಾವು ಸಮಯಾವಕಾಶ ಕೊಟ್ಟು ನೋಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ರೈಟ್ ಸರ್. ಶ್ರೀಮಂತ್ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, DK ಕಾಂಬಿನೇಷನ್ ನಲ್ಲಿ 2 ವರ್ಷ ಸರ್ಕಾರ ಸುಭದ್ರವಾಗಿರುತ್ತಾ ಅನ್ನೋದು ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಡೌಟ್ ಇದೆ ಮೇಡಮ್. ಯಾಕೆ ಸರ್, ಯಾಕೆ ಅನುಮಾನ? ಯಾಕೆ ಅಂತಂದ್ರೆ DK ಶಿವಕುಮಾರ್ ತುಂಬಾ ಚೇಂಜ್ ಆಗ್ಬೇಕು. ಅವ್ರು ಒಂದ್ ಕಾಲದಲ್ಲಿ ಏನಾದ್ರು ಕೇಳಕ್ ಹೋದ್ರೆ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಇದ್ರು. ಆಮೇಲೆ ಈ ಹರಿಪ್ರಸಾದ್ ನೋಡಿದ್ರೆ ಅವರೆಲ್ಲ ಕೊಟ್ಟ ರಾಮಚಂದ್ರ ಕಾಲದಿಂದ ಬಂದವರು. ಇವಾಗ ಜನಗಳ ಅಭಿಪ್ರಾಯ ತಿಳಿಸೋದೇ ಕಷ್ಟ ಆಗುತ್ತೆ ಇನ್ಮೇಲೆ, ಆ ತರ ನನ್ನ ಭಾವನೆ. ಓಕೆ ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ. ಈಗ ಇವ್ರು ಹೇಳ್ತಾ ಇದ್ರು ಎವರಿ ಸೈಂಟ್ ಆಸ್ ಎ ಪಾಸ್ಟ್ ಅಂತ. ಇವತ್ತು ಯಾವ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಡೇ ಒನ್ನಲ್ಲೇ ಮಾನ್ಯ DK ಶಿವಕುಮಾರ್ ನೆನ್ನೆನೆ ಇಡೀ ರಾಜ್ಯದಲ್ಲಿ ಯುವಕರ ಸಬಲೀಕರಣಕ್ಕೋಸ್ಕರ ಯಾವ ರೀತಿಯ ಘೋಷಣೆಯನ್ನು ಮಾಡಿದ್ರು, ಇದು ನೋಡಿದ್ರೆ ಮುಂದಿನ 2 ವರ್ಷ ಅದ್ಭುತವಾದ ಆಡಳಿತ. ಈಗ 3 ವರ್ಷ ಏನಿತ್ತು ಮನೆ ಸಿದ್ದರಾಮಯ್ಯವರು ಅದನ್ನು ಮುಂದುವರಿಸ್ತಾರೆ, ಅದಕ್ಕಿಂತ ಇನ್ನೂ ಚುರುಕಾಗಿ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣ ಭರವಸೆ ಜನಗಳಿಗೆ ಬಂದಿದೆ. ಆಮೇಲೆ ಮಾನ್ಯ BK ಹರಿಪ್ರಸಾದ್ ಅವರ ಇತಿಹಾಸ ಇರ್ಲಿ ಪರವಾಗಿಲ್ಲ, ಯಾಕಂದ್ರೆ 7 ಕೋಟಿ ಪಾಪ್ಯುಲೇಷನ್. ಆಮೇಲೆ ಮಾನ್ಯ BK ಹರಿಪ್ರಸಾದ್ ಅವರು ನಿರಂತರವಾಗಿ ಇವೆರಡು ಸಮನ್ವಯತೆಯಲ್ಲಿ ಸರ್ಕಾರವನ್ನು ಮಾಡಿ 28 ಚುನಾವಣೆ, ನಿಮ್ಗೆ ಡೇ ಒನ್ನಿಂದ ನಾವು ಶುರು ಮಾಡ್ಕೊಂಡಿದ್ದೀವಿ ಕೆಲಸ. 28 ಚುನಾವಣೆಯಲ್ಲಿ 160 ಕ್ಷೇತ್ರ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಜನಗಳ ವಿಶ್ವಾಸದ, ಹೌದು, ಜನಗಳ ವಿಶ್ವಾಸವನ್ನ ಪಡ್ಕೊಳ್ಳೋದು. ಯಾಕಂದ್ರೆ ಜನಗಳ ವಿಶ್ವಾಸ ಯಾವಾಗ ಬರುತ್ತೆ? ಒಳ್ಳೆ ಆಡಳಿತ ಕೊಟ್ಟಾಗ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಂದನೋ ಅಥವಾ ಇಂದನೋ ಇಡೀ ರಾಜ್ಯದ ಜನತೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಆಡಳಿತ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿನೋ ಯಾವುದು ಆಗೋದಿಲ್ಲ. ರಘು ಅಂತ ಹೇಳಿ ಮತ್ತೊಬ್ರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಘು ಅವರೇ. ನಮಸ್ಕಾರ ರಘುವರೇ, ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಹೇಳಿ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಯಾರಾದ್ರೂ ಪರವಾಗಿಲ್ಲ, ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಅದೇ ಎಕ್ಸ್ಪೆಕ್ಟ್ ಮಾಡೋದು. ಎಲ್ರು ಬಂದು ಅವ್ರ ಮೇಲೆ ಇವ್ರ ಮೇಲೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ ಬಿಟ್ರೆ ಯಾರು ಏನು ಒಳ್ಳೇದ್ ಮಾಡೋದಿಲ್ಲ. ಇಲ್ಲ, ಜನರ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಪ್ರತ್ಯೇಕವಾದ ಮಂತ್ರಿ ಹಾಗೆ ಮಿನಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸ್ತಿದ್ರೆ ಹೆಂಗ ಅನ್ಸ್ತಿದೆ ಸರ್ DK ಶಿವಕುಮಾರ್ ಅವರ ಆಡಳಿತದ ಬಗ್ಗೆ? ಮೇಡಮ್, ಸಬ್ ರಿಜಿಸ್ಟರ್ ಆಫೀಸ್ ಚಾರ್ಜಸ್ 1% ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ನೋಡಿ, ವಯಸ್ಸಾಗಿರೋರು ಬಂದ್ರೆ ಲಿಫ್ಟ್ ಇಲ್ಲ, ಶೌಚಾಲಯ ಇಲ್ಲ, ಕೂತ್ಕೊಳ್ಳೋಕ್ ಒಳ್ಳೆ ಚೇರ್ ಕೊಟ್ಟಿಲ್ಲ. ಇವ್ರು 1% ಜಾಸ್ತಿ ಮಾಡಿದಾರಲ್ಲ, ಬೇಸಿಕ್ ಫೆಸಿಲಿಟಿ ಕೊಡಕ್ ಹೇಳಿ. ಕುಡಿಯಕ್ ನೀರ್ ಕೊಡಲ್ಲ, ಲಿಫ್ಟ್ ಕೊಡಲ್ಲ. ವಯಸ್ಸಾಗಿರೋರು ಬಂದ್ರೆ 2 ಫ್ಲೋರ್ ಅಲ್ಲಿ ಇಟ್ಟಿರ್ತಾರೆ. ಸೆಕೆಂಡ್ ಫ್ಲೋರ್ ಜನರ ಸಮಸ್ಯೆಗಳ ಕಡೆಗೆ ಗಮನ ಕೊಡೋಷ್ಟು ಪುರ್ಸೋತ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸರ್. ರಾಜಗೌಡ್ರೆ, JDS ಹಾಗೆ ಬಿಜೆಪಿಯ ಮತ್ತೊಂದು ವಾದ ಏನಿತ್ತು ಅಂತಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರು DK ಅವರು ಪವರ್ಫುಲ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ BK ಹರಿಪ್ರಸಾದ್ ಅಂತ ಒಬ್ಬ ನಾಯಕನನ್ನ KPCC ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಪಾಳ್ಯದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಲ್ವಾ ಹೈಕಮಾಂಡ್? ಯಾಕೆ ಈ ಮಾತು ಹೇಳ್ತಿದ್ದೀನಿ? DK ಶಿವಕುಮಾರ್ ಅವರ ನೆಸೆಸಿಟಿ ಕೂಡ ಇಲ್ಲ ಸರ್ BK ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ. 1 ಫೋನ್ ಕಾಲ್ ಅವೇ. ಅಲ್ಲ, ನಿಮಗೆ ಯಾಕೆ ಹಂಗನ್ನಿಸ್ತು ಅಂತ ನನಗೆ ಕಾಡ್ತಾ ಇದೆಯಪ್ಪ. ನನ್ನ ಆತ್ಮೀಯ ಮಿತ್ರರು ನಟರಾಜ್ ಗೌಡ್ರು ಹೇಳಿದ್ರು JDSಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ, JDSನ ಸಂಪೂರ್ಣ ಮುಗಿಸ್ತೀವಿ ಅಂತ. ಬಹುಶಃ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಅವ್ರ ಪರಿಸ್ಥಿತಿ, ಒಂದೇ ಒಂದು ಎಲೆಕ್ಷನ್ ಇಡೀ ಜೀವನದಲ್ಲಿ 55ರಿಂದ 60 ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಎಲೆಕ್ಷನ್ ಗೆಲ್ಲಕ್ಕಾಗ್ದಲೇ ಹಿಂಬಾಗಿಲಿಂದ ರಾಜ್ಯಸಭಾ ಸದಸ್ಯರಾದರು, ಹಿಂಬಾಗಿಲಿಂದ MLC ಆದವ್ರನ್ನ ಕರ್ಕೊಂಬಂದು
ಚುಕ್ಕಾಣಿ ಹಿಡಿದ್ರಿ ಇರ್ರಿ, ಅವ್ರು ಎಲೆಕ್ಷನ್ ಗೆದ್ದಿದ್ದಾರೆ. ನಿಮ್ ಬಿ ಕೆ ಹರಿಪ್ರಸಾದ್ ಯಾವ ಎಲೆಕ್ಷನ್ ಗೆದ್ದಿದ್ದಾರೆ ಹೇಳ್ಬಿಡ್ರಿ. ನಾನು ರಾಜಕಾರಣ ಮುಖ್ಯಮಂತ್ರಿ ಮಾಡಿಲ್ಲ. ರಾಜಕಾರಣ ಬಿಟ್ಬಿಡ್ತೀನಿ. ಸಂಘಟನೆ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಸಂಘಟನೆ ಮಾಡಿ ಕೇಳಿ. ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಸಂಘಟನೆ ಮಾಡಿ ಎಷ್ಟು ಟಿಕೆಟ್ ಕೊಟ್ರಿ ಪಾಪ ಅವ್ರಿಗೆ ಕಾಂಗ್ರೆಸ್, ಎಷ್ಟು ಅವಕಾಶಗಳು. ಹೌದು, ರಾಜ್ಯಸಭಾ ಎಷ್ಟ್ ಸತಿ MLA ಟಿಕೆಟ್ ಕೊಟ್ರಿ ಪಾಪ. ಒಂದ್ ಸತಿ ಗೆಲ್ಲಕ್ ಮುಖ್ಯಮಂತ್ರಿ ಮಾತಾಡ್ತೀನಿ. ನಟರಾಜ್ ಗೌಡ ಅವ್ರು ಮುಗಿಸ್ಬಿಡ್ಲಿ. ಅನುಮಾನ ನಮ್ ಪಕ್ಷ ನಿರ್ನಾಮ ಮಾಡ್ತೀನಿ ಕೇಳಿಸ್ಕೊಂಡ್ಬಿಡೋಣ. ಬಟ್ ರಾಜಗೌಡ ಉತ್ತರ ಕೊಟ್ಬಿಡ್ತೀನಿ. ಕರೆಕ್ಟ್. ಬಟ್ ಅದನ್ನ ಸೇರಿಸ್ಕೊಂಡು ಉತ್ತರ ಕೊಡಿ. ಇವಾಗ ಚುನಾವಣೆಯಲ್ಲಿ ಗೆಲ್ಲುವ ಅನಿವಾರ್ಯತೆ ಯಾವಾಗ ಇರುತ್ತೆ? ಸಚಿವರನ್ನಾಗಿಯೋ ಅಥವಾ ಮುಖ್ಯಮಂತ್ರಿಯನ್ನಾಗಿಯೋ ಮಾಡುವಾಗ ಇವ್ರು ಸಂಘಟಕರು ಸರ್. 16-17 ರಾಜ್ಯಗಳಲ್ಲಿ ಚುನಾವಣೆಗೆ ಮೇಲುಸ್ತುವಾರಿ ವಹಿಸಿಕೊಂಡಿದ್ದಾರೆ. ಪಕ್ಷ ಸಂಘಟನೆ ಹೆಂಗೆ ಅಂತ ಗೊತ್ತಿದೆ. ಹಂಗಾಗಿ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ, ಸಿಎಂ ಮಾಡಿಲ್ಲ. ಶಾಸಕರಾಗಕ್ಕೆ ಸಂಘಟನೆ ಮಾಡ್ಬೇಕಾ? ಹಂಗೆ ಶಾಸಕರಾಗ್ಬಿಡ್ತಾರ? ಹಂಗೆ ಆಗ್ಬಿಡ್ತಾರ ಹೇಳಿ? ವ್ಯಾಲಿಡ್ ರೀ. ಅವ್ರವ್ರ ಕ್ಷೇತ್ರದಲ್ಲೇ ಪಾಪ ಅವ್ರ ಸಂಘಟನೆ ಮಾಡಕ್ಕಾಗ್ತಾರೆ. ಪಾಪ ಇಲ್ಲಿ ಸಂಘಟನೆ ಮಾಡಕ್ಕಾಗಲ್ಲ ಅಂತ ಬೇರೆ ರಾಜ್ಯಕ್ಕೆ ಹಾಕಿದ್ರು ಅವ್ರನ್ನ ಬಿಟ್ಕೊಡಕ್ ಆಗಲ್ಲ ಅಂತ. ಯಾಕಂದ್ರೆ ಇಲ್ಲಿನ ಒಳ ವ್ಯವಹಾರಗಳು ಅವ್ರು ಚೆನ್ನಾಗಿ ಗೊತ್ತಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಬಿಜೆಪಿ ವಕ್ತಾರರಾಗ್ಲೇ ಒಂದು ಮಾತು ಹೇಳಿದ್ರು. ಅವತ್ತಿನ ಕಾಲಕ್ಕೆ ಒಂದು ಪತ್ರಿಕಾ ಕಚೇರಿನೇ ಮುಚ್ಚಿದ್ರು ರಾಜಕೀಯಕ್ಕೋಸ್ಕರ ಅನ್ನೋದನ್ನ. ಅಂದ್ರೆ ಅವ್ರ ಇತಿಹಾಸಗಳ ಎಲ್ಲ ಎವ್ರಿ ಸೈಂಟ್ ಆಸ್ ಪಾಸ್ಟ್ ಅಂತ ಎಲ್ಲರಿಗೂ ಗೊತ್ತು. ಈಗ ನಂದು ಒಂದು ಇತಿಹಾಸ ಇರ್ತದೆ, ನಟರಾಜ್ ಗೌಡ್ರದ್ದು ಒಂದು ಇತಿಹಾಸ ಇರ್ತದೆ, ಸಿದ್ದರಾಮಯ್ಯನವ್ರದ್ದು ಒಂದು ಇತಿಹಾಸ ಇದೆ, ಎಲ್ಲರದ್ದು ಒಂದೊಂದು ಇತಿಹಾಸ ಇದೆ. ಆದ್ರೆ ಆ ಇತಿಹಾಸ ಹೆಂಗಿದೆ, ಆ ನಡೆ ಹೆಂಗಿದೆ, ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಪಕ್ಷದ ವಿರುದ್ಧ ಬರೆದಂತ ಪತ್ರಿಕೆನೆ ಮುಚ್ಚುವಂತದ್ದು ಯಾವ ಹೋರಾಟ ಅನ್ನೋದನ್ನ ಅವ್ರ ಪಕ್ಷದವರು ಸಮರ್ಥಿಸ್ಕೊಳ್ಳಿ. ಆಮೇಲೆ ನಮ್ಮ ಪಕ್ಷನ ನಾಮಾವಶೇಷ ಮಾಡ್ತೀನಿ ಅಂದಾಗ ನಾವ್ ಹೇಳ್ಬೇಕಾದ ವಿಚಾರ ಅಷ್ಟೇ ರೀ. ಆಯ್ತು, ನೋಡೋಣ ಬಿಡ್ರಿ. 480 ಸೀಟಿಂದ 40 ಸೀಟಿಗೆ ತಂದಂತ ಕೀರ್ತಿ ನಿಮ್ಮ ಪಕ್ಷದ್ದು. ಅವತ್ತಿನ ಕಾಲಕ್ಕೆ ಪಾಪ ರಾಜೀವ್ ಗಾಂಧಿ ಇವತ್ತು ಪಾಪ ರಾಹುಲ್ ಗಾಂಧಿ ಅವರು ಇಂತಿಂತ ಲೀಡರ್ಗಳನ್ನ ಇಟ್ಕೊಂಡೆ ಪಾಪ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವರು ಬೇರೆ ಬಗ್ಗೆ ಮಾತಾಡ್ತಾರೆ. ಅವ್ರ ತಟ್ಟೆಲಿ ಯಗಣ ಬಿದ್ದ ಆಡ್ತಾ ಇದೆ. JDS ಇವತ್ತು ಅಸ್ತಿತ್ವದಲ್ಲಿದೆ ಒಂದು ಪ್ರಾದೇಶಿಕ ಪಕ್ಷವಾಗಿ. ಅದು ಅವ್ರ ಕಣ್ಣು ಕಾಣ್ತಾ ಇಲ್ಲ. ಅವ್ರ ತಟ್ಟೆಲಿ ಯಗಣ ಬಿದ್ದಿದೆ. ಇದೇ ಪರಿಸ್ಥಿತಿಲೇ ಪಾಪ ಕಳೆದ ಬಾರಿ ಎಲೆಕ್ಷನ್ ಆದಾಗ ಸಿದ್ದರಾಮಯ್ಯನವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ JDS ಬಾಗ್ಲಿಗೆ ಹೋಗಲ್ಲ ಅಂತ. ಯಾರು ಬಂದ್ರು JDS ಪಕ್ಷದ ಬಾಗ್ಲಿಗೆ? ಜೊತೆಲಿ ಸರ್ಕಾರ ಮಾಡೋಣ ಅಂತ. ನಾವ್ ಹೋಗಿಲ್ಲ. ಇಂತ ಕೆಟ್ಟ ಪರಿಸ್ಥಿತಿ ಅನುಭವಿಸು ತಿರ್ಗಾ ಅದೇ ದಾಷ್ಟತನ ಮುಂದುವರ್ಸಿದ್ರೆ ಇವತ್ತೇನು ಇವ್ರ ಪಕ್ಷದಲ್ಲೇ ಬಂತಲ್ಲ ಉತ್ತರಗಳು, ಇವರ ರಾಜ್ಯಾಧ್ಯಕ್ಷರಿಗೆ DK ಶಿವಕುಮಾರ್ ಅವ್ರಿಗೆ ಬಂತಲ್ಲ ಉತ್ತರಗಳು, ಮುಂದಿನ ದಿನ ಜನತೆ ಅದೇ ಉತ್ತರಗಳನ್ನ ಕೊಡ್ತಾರೆ. ಶಿವಕುಮಾರ್ ಅವ್ರಿಗೆ ಮಾತ್ರ ಬಿಜೆಪಿ ಗೆಲ್ವಾ? ವೆಂಕಟೇಶ್ ದೊಡ್ಡೇರಿ ಸರ್, ಈ ಪ್ರಶ್ನೆ ಯಾಕೆ ಕೇಳ್ತೀನಿ, ಕೇವಲ MLC ಆಗಿದ್ದ ಅಂದ್ರೆ MLC ಆಗಿದ್ದ ಕೇವಲ ಬಳಸಬಾರ್ದಾಗಿತ್ತು ಆ ಪದವನ್ನು. MLC ಆಗಿದ್ದ ಸಂದರ್ಭದಲ್ಲೇನೆ ಮೋದಿ ಅವರನ್ನ, RSS ನ ಕೆಲ ನಿರ್ಧಾರಗಳನ್ನ, ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನ ವಾಚಾಮಗೋಚರವಾಗಿ ನೇರ ನಿಷ್ಠೂರ ಮಾತುಗಳಲ್ಲಿ ಖಂಡಿಸ್ತಾ ಇದ್ದವರು BK ಹರಿಪ್ರಸಾದ್ ಅವರು. KPCC ಪ್ರೆಸಿಡೆಂಟ್ ಮಾಡಿದ್ದಾರೆ ಸರ್. ಅವರಿಂದ ಯಾವ್ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನ, ಅಟ್ಯಾಕ್ಗಳನ್ನ ಬಿಜೆಪಿ ನಿರೀಕ್ಷೆ ಮಾಡಬಹುದು ಅಂತ ಈಗ ರಿಯಾಕ್ಟ್ ಮಾಡ್ಲಿಕ್ಕೆ 2 ಡೇಸ್ ತಗೊಂಡಿರುವ ನಿಮ್ಮ ರಾಜ್ಯಾಧ್ಯಕ್ಷರು ಇನ್ನಷ್ಟು ಇನ್ಆಕ್ಟಿವ್ ಆಗಿದ್ರೆ ಕಷ್ಟ ಆಗ್ಬೋದಾ ಅಂತ. ಇವತ್ತು ನಾನೊಂದು ಮಾತನ್ನು ಹೇಳಲಿಕ್ಕೆ, ಮನವಿ ಮಾಡಲಿಕ್ಕೆ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರು ಇವತ್ತು ಅವರಿಗೆ ಅತ್ಯಂತ ಜಟಿಲವಾದ ಸಮಸ್ಯೆಗಳಿದೆ. ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. 2771 ರೈತರು ಸತ್ತಿದ್ದಾರೆ. 2000 ಕೋಟಿ ರೂಪಾಯಿ ರಾಗಿ ಮತ್ತು ಮೆಕ್ಕೆಜೋಳ ಖರೀದಿ ಮಾಡಿದ್ದನ್ನು ಮಾಡಲಿಕ್ಕೆ ಅವರ ಹತ್ರ ದುಡ್ಡಿಲ್ಲ. 10 ಲಕ್ಷ ಸಾವಿರ ಕೋಟಿನ ಅವರು ಸಾಲ ಮಾಡಿದ್ದಾರೆ. ಮತ್ತೆ ದಿನೇ ದಿನೇ ಈ ಆಡಳಿತ ಈ 1.5 ವರ್ಷದಿಂದ ಇವರು ಈ ಮುಖ್ಯಮಂತ್ರಿ ಬದಲಾವಣೆಯಲ್ಲೇ ಒಂದು ಕಳೆದೋಗಿದೆ. ಅಧಿಕಾರದ ಇವತ್ತು ವಿಧಾನಸೌಧದಲ್ಲಾಗಲಿ ನೀವು ಎಲ್ಲೇ ಹೋದ್ರೂ ಇವತ್ತು ಆಡಳಿತ ವ್ಯವಸ್ಥೆ ಸರಿ ಇಲ್ಲ. ಮತ್ತು ಇವರಿರ್ತಕ್ಕಂಥ ಗುಂಪು ಜಗಳಗಳು ಇವತ್ತು ಮತ್ತೆ ಪ್ರಮುಖವಾಗಿ ಮಾನ್ಯ ಅಹಿಂದ ನಾಯಕರಾದಂಥ, ಹಿಂದುಳಿದ ವರ್ಗದ ಪ್ರಮುಖ ನಾಯಕರಾದಂಥ ಈ ಮಾಸ್ ಲೀಡರ್ ಅಂತ ಏನಿದು ಸಿದ್ದರಾಮಯ್ಯನವ್ರನ್ನ 4 ರಾಜ್ಯಗಳಲ್ಲಿ ಇವ್ರದ್ದು ಆಡಳಿತ ಇತ್ತು. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಇವತ್ತು ಒಂದು ಹಿಂದುಳಿದ ನಾಯಕನ ಒಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲ. ಇವತ್ತು ಮಹಿಳಾ ಇದ್ರ ಬಗ್ಗೆ ಹೇಳ್ತೀರಿ. ಇವತ್ತು ನಿಮ್ಮ ನಿಮ್ಮ ಸಚಿವ ಸಂಪುಟದಲ್ಲಿ ಒಂದು ಮಹಿಳೆಯನ್ನ ನೇರವಾಗಿ ತಗೊಳ್ಳೋಕಂತ ಶಕ್ತಿ ನಿಮಗಿಲ್ಲ. ಇಂತಹ ಒಂದು ಹೀನಾಯವಾದ ಪರಿಸ್ಥಿತಿ ಇರತಕ್ಕಂಥ ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಿಮ್ಮ ಆಡಳಿತ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ನಿಮ್ಮ 50 ವರ್ಷಗಳ ಅನುಭವ ಅಂತ ಏನು ಅಧ್ಯಕ್ಷರು ಹೇಳ್ತಾರೆ, ಅವರು ಕೊಟ್ಟು ದಾರಿ ಎರೆದು ಈ ರಾಜ್ಯವನ್ನ
ಸುಭಿಕ್ಷವಾಗಿ ಮಾಡಬೇಕು. ಅದೇ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಈಗ ಏನು 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನ ಇಡೀ ಬೆಂಗಳೂರೇ ಕರ್ನಾಟಕ ರಾಜ್ಯ ಅಲ್ಲ, ಇನ್ನೂ 39-40 ಜಿಲ್ಲೆಗಳಿದೆ, ಇಡೀ ರಾಜ್ಯಕ್ಕೆ ಆಗುವಂತ ಏನು ಸ್ಕೀಮನ್ನು ಕೊಡಿ. ಆಮೇಲೆ ಈಗಾಗಲೇ 1,30,00,000 ಕೋಟಿ ಏನೋ ಗ್ಯಾರಂಟಿಗೆ ಮಾಡಿ 3 ವರ್ಷದಲ್ಲಿ ಆಗಿದ್ದೀರಿ. ಈ ವರ್ಷ 57,000 ಕೋಟಿ ಇಟ್ಟಿದ್ದೀರಿ. ಆ ಕೋಟಿ ಹಣವನ್ನೆಲ್ಲ ಮಾಡಿ ಮತ್ತೆ ಬಸ್ಸಿಗೆ ಬೇರೆ ಮಾಡಿದಿರಿ. ಆರ್ಥಿಕ ಸಂಪನ್ಮೂಲಗಳು ಎಲ್ಲಿ ಮಾಡ್ತೀರಿ ಅಂತ ಹೇಳಿ ಇವತ್ತು ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ರಾಜಣ್ಣ ಏನ್ ಹೇಳಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಏನೇ ಮಾಡಿದ್ರು ಕೂಡ ಆ ಕೊನೆಗೆ ಡಿಸೈಡ್ ಮಾಡೋದು ಆರ್ಥಿಕ ಇಲಾಖೆ, ನೋಡೋಣ ಬಿಡಿ ಅಂತ ಮಾನ್ಯ ಮಾಜಿ ಮಂತ್ರಿಗಳಾದಂತ ರಾಜಣ್ಣ ಅವರು ಹೇಳಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನನಗೆ ಸರಿಯಾದ ಸ್ಥಾನಮಾನವನ್ನು ಬೆಂಗಳೂರು ಕೊಟ್ಟಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಬಹಳಷ್ಟು ಅತೃಪ್ತ ಆತ್ಮಗಳು ಕಾಂಗ್ರೆಸ್ ನಲ್ಲಿ ಸುತ್ತುತ್ತಾ ಇದ್ದಾವೆ. ಆ ಆತ್ಮಗಳನ್ನು ಸಂತೃಪ್ತಿ ಮಾಡಿ ಅವರಿಗೆ ಅಧಿಕಾರವನ್ನ ಕೊಟ್ಟು ಎಲ್ಲ ವರ್ಗಗಳನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡುವಂತ ಕೆಲಸ ಇವರಲ್ಲಿದೆ. ಇವರು ಜನತಾದಳನ ನಿರ್ನಾಮ ಮಾಡ್ತಾರ, ಖುದ್ದು ನಿರ್ನಾಮ ಆಗ್ತಾರಂತ ಇಡೀ 55 ವರ್ಷಗಳಲ್ಲಿ ಕಾಂಗ್ರೆಸ್ ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಯಾರು ಹೋಗಿದ್ದಾರೆ. ಇದು ನಮಗೆ ಏನ್ ಹೇಳ್ಬೇಕಾಗಿಲ್ಲ. ಬಿಜೆಪಿ ಮುಂದೆ 2028ರಲ್ಲಿ ತೋರಿಸುತ್ತೆ ಏನಾದ್ರೂ ಜನಾದೇಶ ಏನಿರ್ತದೆ. ಜನರು ಈ ಒಂದು ಇವರು ಬೇಸತ್ತು ಹೋಗಿದ್ದಾರೆ. ಇವರು ಯಾವಾಗ ಹೋದ್ರು ಸಾಕಂತ ಒಂದು ಕಾಯ್ತಾ ಇದ್ದಾರೆ. ಅವರು ಮುಂದಿನ ಒಂದು ಚುನಾವಣೆಗಳಲ್ಲಿ ನೇರವಾದಂತ ಉತ್ತರವನ್ನ ಈ ಕರ್ನಾಟಕದ ಮಹಾಜನತೆ ಕಾಂಗ್ರೆಸ್ನವರು ಕೊಡ್ತಾರೆ. ಅವಾಗ ಮತ್ತೊಂದು ದೂರವಾಣಿ ಸಂಪರ್ಕದಲ್ಲಿ ಜಯಚಂದ್ರ ಅವ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ? ಸಮನ್ವಯ ಇದ್ದು 2 ವರ್ಷ ಸುಭದ್ರವಾಗಿರುತ್ತ ಸರ್ಕಾರ? ಒಂದು ಮೇಡಮ್, ಈಗ ಸಂಪೂರ್ಣವಾದ ಕ್ಯಾಬಿನೆಟ್ ಫಾರ್ಮ್ ಆಗಿಲ್ಲ. ಇದ್ರಲ್ಲೇ ಸ್ವಲ್ಪ 12-13 ಜನ ಫಾರ್ಮ್ ಮಾಡಿದ್ದಾರೆ. ಆಲೆ ಗಂಡನ ಜೊತೆಲಿ ಹೆಂಡತಿ ಮುನಿಸ್ಕೊಂಡು ಹೋದಂಗೆ ಹೋಗ್ತಾ ಇರೋದು ಆಗತ್ತಲ್ಲ ಸರ್ ಇದು? ಅಲ್ಲ, ಆಗತ್ತೆ. ಆದ್ರೆ ಹಿರಿಯೋರೇ ಇದೊಂದು ಫೌಂಡೇಶನ್ ಆಗಿರೋರೆ ಮುನಿಸ್ಕೊಂಡು ಹೋಗ್ಬಿಟ್ರೆ ನಾಳೆ ಬೆಳಗ್ಗೆ ಇನ್ನ ಹೆಂಗಾಗಿರೋಂಥವ್ರ ಪರಿಸ್ಥಿತಿ ಏನು? ಹಾಗೇನೆ ಇವರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ 40,000 ಕೋಟಿದ ಹೊಸ ಘೋಷಣೆ ಮಾಡಿದ್ದಾರೆ. ಹಾಗೆ ಈ 56,000 ಕೋಟಿ ಜೊತೆಗೆ ಈ 40,000 ಹೇಗೆ ನಿಭಾಯಿಸ್ತಾರೆ? ಮತ್ತೆ ಕ್ಯಾಬಿನೆಟ್ ಫಾರ್ಮ್ ಆದ್ಮೇಲೆ ಮಾತಾಡೋಣ, ಇವರು ಮುಂದೆ ಅಭಿವೃದ್ಧಿ ಪಥ ಹಿಡಿತಾರ ಅಥವಾ ಗ್ಯಾರಂಟಿ ಕಡೆ ನೋಡ್ತಾರ ಅನ್ನೋದನ್ನ ಕಾಯ್ಬೇಕಾಗಿದೆ. ಹಂಗಾಗಿ ಪೂರ್ತಿ ಕ್ಯಾಬಿನೆಟ್ ಆಗ್ಲಿ, ಆಮೇಲೆ ನಿಮ್ಮ ಡಿಸ್ಕಸ್ ಯೋಚನೆ ಮಾಡೋಣ. ಡೆಫಿನೆಟ್ಲಿ ಸರ್, ವಾಪಸ್ ಮತ್ತೆ ಕಾಲ್ ಮಾಡಿ ಸರ್. ಆ ದಿನ ಕೂಡ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಟ್ ನಟರಾಜ್ ಗೌಡ್ರೆ ಏನೋ ಹೇಳ್ತಿದ್ರು, ಸೂಪರ್ ಸಿಎಂ ಆಗ ಕೊಟ್ಟಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತೂ ಇದ್ದೇ ಇರುತ್ತಾ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರ ಈ ಟೋನ್ ನ ಗಮನಿಸ್ತಾ ಇದ್ರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಆಲ್ಟರ್ನೇಟಿವ್ ಪವರ್ ಸೆಂಟರ್ಗಳು ಬೇಡ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ರಂತೆ ಅಂತ ಹೇಳ್ತಿದ್ದೀನಿ ಸರ್. ವಿ ಆರ್ ನಾಟ್ ಶ್ಯೂರ್. ಬಟ್ ಇವಾಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳೇಬಿಟ್ರು, ಸಿದ್ದರಾಮಯ್ಯ ಏನು KPCC ಪ್ರೆಸಿಡೆಂಟ್ ಆಗಿದ್ರೇನ್ರಿ, ಸಿಎಂ ರೇಸ್ ನಲ್ಲಿ ಅವ್ರ ಹೆಸರು ಬರ್ಲಿಲ್ವಾ ಅಂತ ಹೇಳಿ. ಅಂದ್ರೆ ಐ ಆಮ್ ಸ್ಟಿಲ್ ಆನ್ ಸಿಎಂ ಚೇರ್ಮನ್, ನನ್ ಕಣ್ಣಿದೆ ಅಂತ. ಈ ಕಡೆ ಬಿ ಕೆ ಹರಿಪ್ರಸಾದ್ ಅವರು, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು. ಈಗ ರಾಮಲಿಂಗಾರೆಡ್ಡಿ ಅಂತ ಹಿರಿಯರೇನೆ ಕೋಪರೇಟ್ ಮಾಡ್ತಿಲ್ಲ ಅನ್ನೋ ರೀತಿಯ ಸುದ್ದಿಗಳು. ಇದೆಲ್ಲ ನೋಡ್ತಾ ಇದ್ರೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಅಲ್ಲ, ಎವ್ರಿಬಡಿ ವಿಲ್ ಬಿಕಮ್ ಅ ಪವರ್ ಸೆಂಟರ್ ಅನ್ನೋದು ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ನೋಡಿ, ಈಗ ಎಲ್ಲರಿಗೂ ತಮ್ಮ ಚೌಕಟ್ಟು ಗೊತ್ತಿದೆ. ಇಲ್ಲಿ ವ್ಯವಸ್ಥೆನಲ್ಲಿ ತಾವು ಯಾವ ಪಾತ್ರವನ್ನು ವಹಿಸಬೇಕು, ಎಷ್ಟು ತಮ್ಮ ಲಿಮಿಟೇಷನ್ಸ್ ಇದೆ, ಮತ್ತು ಯಾವ ರೀತಿಯಾಗಿ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ನಾಯಕರಿಗೂ ಅದ ಅರಿವು ಖಂಡಿತವಾಗಿದ್ದೇ ಇದೆ. ಅದನ್ನು ಮೀರಿ ಯಾರು ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಅಥವಾ ಇನ್ನೊಬ್ಬರನ್ನ ಮೇಲೆ ಏರಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. KPCC ಅಧ್ಯಕ್ಷರಾಗಿ ಅವರ ಜವಾಬ್ದಾರಿ ಏನಂದ್ರೆ ನಿರಂತರವಾದ ಸಂಘಟನೆ ಮಾಡೋದು, ಕೇವಲ ಅಧಿಕಾರಕ್ಕಾಗಿ ಅಪಾಪಿ ಮಾಡುವಂಥದ್ದು ಅವಶ್ಯಕತೆ. ಅಂತ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ಟಂಗೆ, ಅದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಂಗೆ, ನಿಮ್ಗೆ ಅಧಿಕಾರ ಬೇಕೇ ಬೇಕಿದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಹೋಗಿ ನಿರಂತರ ಸಂಘಟನೆ ಅಂತ ಬನ್ನಿ, ನಾನು ಜವಾಬ್ದಾರಿಗಳನ್ನ ಕೊಡ್ತೀನಿ, ನಿರಂತರವಾಗಿ ಸಂಘಟನೆ ಮಾಡಿ ಸೈದ್ಧಾಂತಿಕ ಬದ್ಧತೆ ಇರ್ತಕ್ಕಂಥವ್ರು ಬನ್ನಿ ಅಂತ ಸ್ಪಷ್ಟವಾಗಿ ಹೇಳಿದ್ರೊಳಗೆ ನಮ್ಗೇನಿಲ್ಲ ಕನ್ಫ್ಯೂಷನ್ ಇಲ್ಲ ಅಥವಾ ಅದು ತಪ್ಪು ಅಂತ ಹೇಳಿ ಸಾಧ್ಯನೇ ಇಲ್ಲ. ಅದರಲ್ಲಿ ಖಂಡಿತವಾಗಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರಣಾಳಿಕೆಯ ಎಲ್ಲಾ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ ಹೊಣೆಗಾರಿಕೆ ಮುಖ್ಯಮಂತ್ರಿ ಮತ್ತೆ ಮಂತ್ರಿಮಂಡಲಕ್ಕಿದೆ, ಸರ್ಕಾರಕ್ಕಿದೆ. ಅದನ್ನ ನಾವು ಖಂಡಿತವಾಗಿ ಈಗ ಮಾನ್ಯ ಸಿದ್ದರಾಮಯ್ಯ ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಫಸ್ಟ್ ಸರ್ಕಾರದಲ್ಲಿ 165ರಲ್ಲಿ 158 ಭರವಸೆಗಳು ಈಡೇರಿಸಿದ್ದೀವಿ, ಈ ಬಾರಿ 600ರಲ್ಲಿ 300 ಭರವಸೆಗಳು ಈಡೇರಿಸಿದ್ದೀವಿ ಅಂತ. ಸೊ ಅವೆಲ್ಲ ನಾವು ಟ್ರ್ಯಾಕ್ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನ KPCC ಅಧ್ಯಕ್ಷರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಮುಖ್ಯಮಂತ್ರಿ ಅಧಿಕಾರಕ್ಕೆ ಯಾರು ಆಸೆ ಪಡ್ತಾರೆ, 28ಕ್ಕೂ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಭರವಸೆ ಇರೋದ್ರಿಂದ ಸುಮಾರು 15ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದೇ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹಿಡಿದು ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಅರ್ಹತೆ ಕ್ಷಮತೆ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮಂತ್ರಿಮಂಡಲ
ಕಂಪ್ಲೀಟ್ ಆಗುತ್ತೆ. ಪಾಪ, ನಿಮ್ಗೆ ಇಲ್ಲ ಗೊತ್ತಿರ್ಬೇಕು, ಬಿಡ್ರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅಲ್ಲ, ಒಂದು ತಿಂಗಳು ಬೆಲೆನೇ ಇಲ್ಲ. ಒಂದು ತಿಂಗಳು ಇಲ್ಲಿ ಏಕ ಹೆಸರು ವ್ಯಕ್ತಿಯ ಮಾತ್ರ ಕ್ಯಾಬಿನೆಟ್ ಬೆಲೆ. ಇರ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯ ಏಕ ವ್ಯಕ್ತಿಯ ರಾಜಕಾರಣವನ್ನು ಪಾಪ, ಏಕಾಂಗಿ ಏಕ ಆಗ್ಬಾರ್ದು. ವ್ಯಕ್ತಿಯ ಕ್ಯಾಬಿನೆಟ್ ಇರ್ತಾ ಇತ್ತು. ಏಕ ವ್ಯಕ್ತಿ ಸರಿ ಇಲ್ಲ, ಈ ತರ ನೀವು ಕುಚರ್ಚೆ ಮಾಡೋದು ಸರಿ ಇಲ್ಲ. ನಾನು ಹೇಳ್ತೀನಲ್ಲ, ಯಡಿಯೂರಪ್ಪನವರು ಇದ್ದಾಗ ಏಕ ವ್ಯಕ್ತಿಯ ಕ್ಯಾಬಿನೆಟ್ ನಡೀತಾ ಇತ್ತು, ಕ್ಲೋಸ್ ಡೋರ್ ಅಲ್ಲಿ ಏಕ ವ್ಯಕ್ತಿಯ ರಾಜ್ಯ ಸಂಚಾರ ನಡೀತಾ ಇತ್ತು. ನಮ್ಮಲ್ಲಿ ಆ ರೀತಿ ಇಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 14 ಜನ ಮಂತ್ರಿಗಳು ಮಾಡ್ಕೊಂಡಿದ್ದಾರೆ. ಮುಂದಿನ ವಿಸ್ತರಣೆ ಯಾವಾಗ ಅಂತ ಅದನ್ನು ಘೋಷಣೆ ಮಾಡ್ತಾರೆ. ಆಮೇಲೆ ಮಂತ್ರಿ ಮಂಡಲದಲ್ಲಿ ಯಾವ ಖಾತೆ ಯಾರಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ. ಹಿರಿಯರಿಗೆ ಕೇಳ್ಬೋದು, ಅವರು ನಮ್ಗೆ ಇದೇ ಬೇಕು ಅದೇ ಬೇಕಂತ ಅನುಭವ ಇದೆ, ನನಗೆ ಕ್ಷಮತೆ ಇದೆ, ನನಗೆ ಕೊಟ್ಟರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಕೇಳ್ಬೋದು. ಅವ್ರಿಗೆ ಯಾವ ದೊಡ್ಡ ವಿಷಯ ಇಲ್ಲ, ಚರ್ಚೆ ಮಾಡ್ಕೊಂತಾರೆ. ಗೊಂದಲ ಖಂಡಿತವಾಗಿಲ್ಲ. ಗೊಂದಲ ಯಾರಿಗಾದ್ರು ಬಂದ್ರೆ ಅದು ಬಿಜೆಪಿ ನಾಯಕರು ಮಾತ್ರ ಬರ್ತದೆ. ನಿಷ್ಕ್ರಿಯ ಆಗಿರೋ 19 ಬಿಜೆಪಿಯ ಜೆಡಿಎಸ್ ಸಂಸದರಿಗೆ ಮಾತ್ರ ಬರ್ತದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ, ಬಿಜೆಪಿ ನಲ್ಲಿ ಇಲ್ಲ. ರಾಜ್ಯಾಧ್ಯಕ್ಷರು ಪಾಪ ಅವ್ರಿಗೆ ರಾಜ್ಯಾಧ್ಯಕ್ಷ ಮಾಡ್ಬಿಟ್ಟು ಕಾಟ ಕೊಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಮಾಡಕ್ ಬಿಟ್ಟಿಲ್ಲ. ಅವ್ರು ಮಾತಾಡಕ್ಕೂ ನಿಮ್ಗೆ ಪರ್ಮಿಷನ್ ತಗೋಬೇಕು, ನಾಗಪುರದ ಪರ್ಮಿಷನ್ ತಗೋಬೇಕು ಅಂತ ಪರಿಸ್ಥಿತಿ ಬಂದಿರಂಗಿದೆ. ಹಾಗಾಗಿ ನಮಗೆ ಬಹಳ ಖುಷಿಯಿಂದ ರಾಜುಗೌಡ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ನಿಮ್ಮಿಂದಲೂ ಕೂಡ ಉತ್ತರ ಬೇಕು. ಬಂದೆ ಸರ್ ಹೂಗಾರ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ. ನನಗಿರೋದೇ 3 ನಿಮಿಷ ವಿಚಾರಗಳು ಚರ್ಚೆ ಮಾಡೋಣ. ಇರೋದೇ 3 ನಿಮಿಷ. ದೊಡ್ಡೇರಿ ಸರ್, ಹೂಗಾರ್ ಸರ್ ವಾಯ್ಸ್ ಆಯ್ತು ಸರ್. ಥ್ಯಾಂಕ್ ಯು ಹೂಗಾರ್ ಸರ್. ಆಯ್ತು ಸರ್, ವಿ ಹರ್ಡ್ ಯು ಹೂಗಾರ್ ಸರ್. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗ್ಬಿಟ್ಟಿದೆ, ರಾಜ್ಯ ನಾಯಕರು ಸ್ಟ್ರಾಂಗ್ ಆಗಿ. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ, ಐ ಆಮ್ ಸಾರಿ ಹೂಗಾರ್ ಸರ್. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ, ರಾಜ್ಯದಲ್ಲಿರುವ ನಾಯಕರೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋ ವಿಶ್ಲೇಷಣೆ ವಿರೋಧ ಪಕ್ಷದಿಂದ ಬರ್ತಾ ಇರೋ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅಂತ ಡೈರೆಕ್ಟ್ ಹೈಕಮಾಂಡ್ ಆಕ್ಸೆಸ್ ಇರುವ ಒಬ್ಬ ನಾಯಕನನ್ನ ಕೂರಿಸಿ DK ಶಿವಕುಮಾರ್ ಅವರನ್ನ ಕೂಡ ಕೌಂಟರ್ ಮಾಡಬಲ್ಲಂತಹ ನೇರ ನಿಷ್ಠೂರವಾದಿ, ಅದರಲ್ಲೂ ಪಾರ್ಟಿ ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗುವಂತ ವ್ಯಕ್ತಿಯನ್ನ ಕೂರಿಸುವ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರೋ ಸಂದೇಶ ಏನು ಅಂತ? ಸ್ಮಿತಾ, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅನ್ನುವ ಒಂದು ಅಭಿಪ್ರಾಯ ಬಹಳ ಇದ್ದಿದ್ದು ನಿಜ. ಆದರೆ ಇತ್ತೀಚಿನ ಕೆಲವು ತೀರ್ಮಾನಗಳನ್ನು ನೋಡಿದಾಗ ಅದು ಕೇವಲ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿದಂಥ ವಿಚಾರ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಈ ನಾಯಕತ್ವ ಬದಲಾವಣೆ, ಈ ಟ್ರಾನ್ಸಿಷನ್ ಯಾವ ರೀತಿ ಎಷ್ಟು ಸ್ಮೂತವಾಗಿ ನಡೀತು ಅನ್ನೋದನ್ನ ನೋಡಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡು ತನ್ನ ಒಂದು ಕಂಟ್ರೋಲ್ ಏನಿದೆ ಪಾರ್ಟಿಯ ಮೇಲೆ ಅದನ್ನ ಮತ್ತೆ ವಾಪಸ್ಸು ರೀಕ್ಲೇಮ್ ಮಾಡ್ತಾ ಇದೆ ಮತ್ತು ಅದನ್ನ ಪಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಒಂದು ಅಪಸ್ವರನು ಬರಲಾರದ ರೀತಿ ಒಳಗಡೆ ಸಿದ್ದರಾಮಯ್ಯನಂತ ಅವರಂತ ಒಬ್ಬ ಬಹಳ ಹಿರಿಯ ಮತ್ತು ಜನಪ್ರಿಯ ನಾಯಕರನ್ನ ಅವ್ರಿಗೆ ಒಂದೇ ಒಂದು ಭೇಟಿ ಒಳಗಡೆ ಅವರನ್ನ ಒಪ್ಪಿಸಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ತಂದು ಕೂಡಿಸಿದು ಈ ಎಲ್ಲವೂ ಕೂಡ, ಮತ್ತು KPCC ಅಧ್ಯಕ್ಷರ ನೇಮಕ ನೀವು ಎಷ್ಟು DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು 24 ಗಂಟೆನೂ ಆಗಿರಲಿಲ್ಲ, ಆಗಲೇ KPCC ಅಧ್ಯಕ್ಷರ ನೇಮಕ ಆಯಿತು. KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಕೆಲವು ದಿನಗಳ ಹಿಂದಿನವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ವರ್ಚಸ್ಸು ಅಥವಾ ಒಂದು ಪರ್ಸೆಪ್ಷನ್ ಯಾವ ರೀತಿ ಇದೆ ಅಂತಂದರೆ, ಅದನ್ನು ಅವರು ಎಕ್ಸ್ಪ್ಲಿಸಿಟ್ ಆಗಿ ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಂತರ ನಾನೇ 3ನೇ ಸ್ಥಾನದೊಳಗಡೆ ಇರೋನು, ಈಗ ನಾನು KPCC ಅಧ್ಯಕ್ಷ ಆಗ್ತೇನೆ, 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಅವರು ಬಾಯಿ ಬಿಟ್ಟು ಹೇಳಿದ್ರು. ಆ ರೀತಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದೇ ಆದಂಥ ಒಂದು ಸ್ಟ್ರೆಂಗ್ತ್ ಇದೆ. ಅವರು ತಮ್ಮ ಸಮುದಾಯದ ಮತಗಳ ಮೇಲೆ ಪ್ರಭಾವ ಬೀರುವಷ್ಟು ನೆಟ್ವರ್ಕ್ ಕೂಡ ಇದೆ ಮತ್ತು ಅವರು ಒಳ್ಳೆ ಮಾತುಗಾರ ಆಗಿರದೇ ಇದ್ರು ಕೂಡ ಒಳ್ಳೆ ಸ್ಟ್ರಾಟಜಿಸ್ಟ್ ಆಗಿದ್ದಂಥವ್ರು, ಇಲೆಕ್ಷನ್ಗಳನ್ನು ಗೆಲ್ಸ್ತಾ ಇದ್ದಂಥವ್ರು. ಅಂಥವ್ರನ್ನ ನಾನು 3ನೇ ಸ್ಥಾನದಲ್ಲಿ ಇರ್ತೇನೆ, ನಾನು ನೆಕ್ಸ್ಟ್ ಟವೆಲ್ ಹಾಕ್ತೀನಿ CM ಸ್ಥಾನಕ್ಕೆ ಅಂತ ಯೋಚನೆ ಮಾಡೋರನ್ನ ಅವ್ರನ್ನ ಬಹಳ ಸುಲಭವಾಗಿ ಅವ್ರ ಜಾಗದಲ್ಲಿ ಕೂಡಿಸಿದ್ರು. ಅಂದ್ರೆ ಈಗ ಅವರು 6, 7 ಜಾಗಕ್ಕೆ ನಂಬರ್ಗೆ ಹೋದ್ರು. ಈಗ ಟಾಪ್ 1, 2, 3, 4 ಅಂತ ನಾವು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳನ್ನ ಲೆಕ್ಕ ಹಾಕಿದ್ರೆ ಅದರೊಳಗಡೆ ಖಂಡಿತವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಬರಲ್ಲ. ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರಿದ್ದಾರೆ, BK ಹರಿಪ್ರಸಾದ್ ಅವರಿದ್ದಾರೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಇದ್ದಾರೆ, ಇನ್ನೂ ಅನೇಕ ಜನ ನಾಯಕರುಗಳಿದ್ದಾರೆ. ಅವ್ರಿಗೆ ಹೇಳಾಯ್ತು, ಅವರು ಕಂಡೀಷನ್ ಬೇರೆ ಹಾಕ್ತಾ ಇದ್ರಲ್ಲ, ನನಗೆ KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿಗಿರಿ ಎರಡನ್ನೂ ಕೂಡ ಕೊಡಬೇಕು, ನೀವು ಯಾವ ರೀತಿ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ರಿ ಆ ರೀತಿ ನನಗೂ ಕೂಡ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ರು ಅನ್ನೋ ಮಾತು.
ಅದನ್ನ ಇವತ್ತು ಬಹಿರಂಗವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ, ಅವ್ರದ್ದು ಬೇರೆ ಡಿಮಾಂಡ್ ಇತ್ತು, ಅದಕ್ಕೋಸ್ಕರ ಅದು ಆಗಲಿಲ್ಲ ಅಂತ. ಅಂಥವ್ರನ್ನೂ ಕೂಡ ಕಂಟ್ರೋಲ್ ಮಾಡೋ ರೀತಿ ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡು ನಿರ್ಧಾರನೇ ತೆಗೆದುಕೊಳ್ಳೋದಿಲ್ಲ ಅನ್ನುವ ಆರೋಪ ಅದರ ಮೇಲಿತ್ತು. ಆದರೆ ಬಹಳ ಫಾಸ್ಟ್ ಆಗಿ, ಬಹಳ ಸ್ಪೀಡ್ ಆಗಿ, ಯಾವುದೇ ಗೊಂದಲ ಇರಲಾರ್ದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಹೈಕಮಾಂಡು ಪಕ್ಷದ ಮೇಲೆ ಈಗಲೂ ಹಿಡಿತ ಇಟ್ಕೊಂಡಿದೆ ಅನ್ನುವ ಒಂದು ಅಭಿಪ್ರಾಯ ಬರೋ ರೀತಿ ಒಳಗಡೆ ಈ ಎಲ್ಲ ಎಂಟೈರ್ ಎಪಿಸೋಡ್ ನಲ್ಲಿ ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡಿದೆ. ಇದ್ರ ಬಗ್ಗೆ ನನಗಂತೂ ಯಾವುದೇ ಸಂಶಯ ಕಾಣ್ತಾ ಇಲ್ಲ. ರೈಟ್ ಸರ್, ನಾವು ಇವತ್ತು ಕೇಳಿದ ಪ್ರಶ್ನೆಗೆ ಪೋಲ್ ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ಕ್ವಿಕ್ ರಿಯಾಕ್ಷನ್ 10 ಸೆಕೆಂಡ್ ತೊಗೊಂಡ್ಬಿಡ್ತೀನಿ. ಸರಿ, ಸುಮಾರು 1 ಗಂಟೆಯಲ್ಲಿ 4.2 ಅಂದರೆ 4,200 ವೋಟ್ಸ್ ಬಂದಿದೆ ಸರ್. ಅದ್ರ ಪ್ರಕಾರ 65% ಜನ ಕನಿಸ್ತಾ ಇದೆ ಈ ಸಮನ್ವಯ ಕೊರತೆ ಅನ್ನೋದು ಎತ್ ಕಾಣ್ತಾ ಇದೆ DK-BK ನಡುವೆ. ಹಾಗಾಗಿ ಪಾರ್ಟಿ ಪ್ರೆಸಿಡೆಂಟು, ಮುಖ್ಯಮಂತ್ರಿಗಳು ಇನ್ನೂ ಸ್ವಲ್ಪ ಕಾರ್ಡಿಯಲ್ ಆಗಿ, ಸೌಹಾರ್ದವಾಗಿ ವರ್ತಿಸೋದು ಅವಶ್ಯಕತೆ ಇದೆ ಅಂತ ಹೇಳಿ ನಟರಾಜ್ ಗೌಡ್ರು ಕ್ವಿಕ್ ರಿಯಾಕ್ಷನ್ ಅದಾದ್ಮೇಲೆ ಖಂಡಿತವಾಗಿ ಸೌಹಾರ್ದತೆಯಿಂದ ಎಲ್ಲರನ್ನು ಒಳಗೊಳ್ಳುವಂತೆ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ BK ಹರಿಪ್ರಸಾದ್ ಅವರು ಖಂಡಿತವಾಗಿ ಹೋಗ್ತಾರೆ. ನಮ್ಮ ಪ್ರಣಾಳಿಕೆಯನ್ನ ಸಂಪೂರ್ಣ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಜನತೆಗೆ ಸರ್ವಾಂಗೀಣ ಅಭಿವೃದ್ಧಿ ಕೊಡುವಂಥದ್ದು, ಪ್ರಗತಿಯತ್ತ ಕರ್ನಾಟಕವನ್ನು ನಮ್ಮ ಭಾರತದಲ್ಲಿ ನಂಬರ್ 1 ಮಾಡುವಂಥದ್ದು ಇದು ನಮ್ಮ ಕಾಂಗ್ರೆಸ್ನ ಆಶಯ ಇದೆ. ಅದನ್ನು ಮಾಡ್ತಾರೆ. ಮುಂದೆ 2020 ಚುನಾವಣೆಯನ್ನು ಕೂಡ ಗೆಲ್ತಾರೆ. ಅದಕ್ಕೆ ಸ್ಪಷ್ಟವಾದ ಕೆಲಸ ಮಾಡ್ತಾರೆ. ಸರ್ಕಾರ ಸುಭದ್ರವಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಅಲ್ಲ, ಈಗ ಸರ್ಕಾರ ತುಂಬಾ ಚೆನ್ನಾಗಿ ನಡೀಲಿ ಅನ್ನೋದು ನಮ್ಮ ಆಶಯ ಕೂಡ ಇದೆ. ಯಾಕಂದ್ರೆ ಇಲ್ಲಿ ನಾವು ಒಂದು ಸರ್ಕಾರವಾಗಿ ಮಾತಾಡ್ತಾ ಇಲ್ಲ, ನಾನು ಕಾಂಗ್ರೆಸ್ ಪಕ್ಷವಾಗಿ ಮಾತಾಡ್ತಾ ಇಲ್ಲ. DB ಜಯಚಂದ್ರ ಅಂತವ್ರು ಇದ್ದಾರೆ, ಬಸವರಾಜ ರಾಯರೆಡ್ಡಿ ಅಂತವ್ರು ಇದ್ದಾರೆ, ದೇಶಪಾಂಡೆ ಅಂತ ಇದ್ದಾರೆ. ಇವರೆಲ್ಲ ಮುತ್ಸದಿಗಳು. ಇಲ್ಲಿ ಎದುರಿಸೋರ್ಗೆ ಅಂದ್ರೆ ಸಿದ್ದರಾಮಯ್ಯ ಇನ್ನೆಲ್ಲಿ ಮುನ್ಸ್ಕೋತಾರೋ ಅಂತ ಹೇಳಿ ಅವ್ರ ಮಗನ ಕೊಡುವಂಥದ್ದು, ನಾಳೆ ಪ್ರದೀಪ್ ಈಶ್ವರ್ ಏನೇನೋ ಮಾತಾಡ್ಬಿಡ್ತಾನೆ ಅಂತ ಅವನಿಗೆ ಕೊಡುವಂಥದ್ದು, ಸಾರಿ ಅವ್ರಿಗೆ ಕೊಡುವಂಥದ್ದು, ಇಂಥವೆಲ್ಲ ಆಗಬಹುದಾ ಅನ್ನೋ ಒಂದು ಆಲೋಚನೆ ಶುರುವಾಗಿದೆ. ಯಾಕೆಂದ್ರೆ ಇಲ್ಲಿ ಎತ್ತು ಏರಿಗಳಿತಾ ಇದೆ. ಜೋಡೆತ್ತು ಅಂತೀವಲ್ಲ, ಎತ್ತು ಏರಿಗಳಿತು, ಕೋಣ ಕೆರೆಗಳಿತು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಪಾಪ DK ಶಿವಕುಮಾರ್ ಅವ್ರ ಸೀಟು ಇನ್ನು 6 ತಿಂಗಳು ಬಿದ್ದೋಗ್ಬೋದೇನೋ ಅನ್ನೋ ಒಂದು ಆತಂಕ ಜನಗಳಲ್ಲಿ ಕಾಡ್ತಾ ಇದೆ. ನಂದಲ್ಲ, ಜನಗಳಲ್ಲಿ ಕಾಡ್ತಾ ಇದೆ. ದಯವಿಟ್ಟು ಪಾಪ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅನ್ನೋ ತಮ್ಮ ಆಶಯ. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಇವರೆಂದೂ ಸಂಧಿಸದ ಸಮಾನಾಂತರ ರೇಖೆಗಳಂತ. ಸೊ ಹಾಗಾಗಿ ಈ ರಾಜ್ಯದ ಜನತೆ ಭ್ರಮನಿರಸರಾಗಿದ್ದಾರೆ. ಅಭಿವೃದ್ಧಿ ಶೂನ್ಯತೆ ಇದೆ, ಆಂತರಿಕ ಕಲಹ ಇವರು ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಆರ್ಥಿಕ ದಿವಾಳಿತನ ಇದೆ. ಹಾಗಾಗಿ ಇವೆಲ್ಲವೂ ಸೇರಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ಕರ್ನಾಟಕದ ಜನತೆ ಮನೆಗೆ ಕಳಿಸಲು ಯಾವುದೇ ರೀತಿಯಾದಂತ ಇದಿಲ್ಲ ಅಂತ ಹೇಳಿ, ಸುಭದ್ರವಾಗಿರೋದು ಕಾದ್ ನೋಡೋಣ. ಇನ್ನ ವೆರಿ ಅಲ್ಲಲ್ಲ, ಒಂದು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಆಯ್ಕೆ ಆಗಿರುವ ಸರ್ಕಾರ ಸುಭದ್ರವಾಗಿರ್ಲಿ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಆಶಿಸಬೇಕು. ನನಗೆ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ ಸರ್, ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ ಚರ್ಚೆಯಲ್ಲಿ. ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.